ಸ್ಟೇಜ್ ಫಿಯರ್ ಇದೆ. ನನ್ನನ್ನು ನೋಡಿ ನಿಮಗೆ ಭಯ ಆಗೋದು, ಇವನು ಭಾಷಣ ನಿಲ್ಲಿಸ್ತಾನೋ ಇಲ್ಲೋ ಅಂತ. ನಾನು ನಿಲ್ಲಿಸ್ತೇನೆ ಅಂತ ಅದಕ್ಕೆ ಭರವಸೆ ಮೊದಲೇ ಕೊಟ್ಬಿಟ್ಟದು, ನಿಲ್ಲಿಸ್ತೇನೆ. ಆದ ಕಾರಣ ಅಲ್ಲಿವರೆಗೆ ಏನು ತಲೆಕೆಡಿಸಿಕೊಳ್ಳುವಂಥದ್ದಿಲ್ಲ. ಮತ್ತು ಯುವಕರೆಲ್ಲ ಇದ್ದೀರಿ, ಸ್ವಲ್ಪ ಖುಷಿಯಾಗಿರಿ. ಯಾಕೆ ನೀವು ಇಡೀ ಜಗತ್ತೇ ತಲೆ ಮೇಲೆ ಹೊತ್ತುಕೊಂಡ ಹಾಗೆ ನಾವು 50 kg ಲೋಡ್ ಇಟ್ಟುಕೊಂಡೇ ಓಡಾಡ್ತಾ ಇರುವಾಗ ಇರಬಾರ್ದು. ಖುಷಿಯಾಗಿ ಆರಾಮವಾಗಿ ಇರಬೇಕು. ನಾನು ಶುರು ಮಾಡೋ ಮೊದಲು 2 ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡಬೇಕು. ಒಂದು, ಶೀನಶೆಟ್ಟರು ಮತ್ತು ಕೃಷ್ಣಮೂಲ್ಯರು ಇಲ್ಲಿ ಬಂದು ಕೂತಿರುವುದು ನನಗೆ ಗೌರವವನ್ನು ತಂದ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆ ಅಂತಂದರೆ, ನಾನು ಭಾಷಣ ಮಾಡ್ಬೋದು, ಲೇಖನ ಬರಿಬೋದು, ಪುಸ್ತಕ ಬರಿಬೋದು, ಆದರೆ ಅವರ ಹಾಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಏನನ್ನು ಮಾಡಬೇಕು ಅಂತ ಹೇಳಿದಾರೋ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ. ಅದು ಬಹಳ ಮುಖ್ಯವಾದ. ನಮಗೆ ನಾಯಕರು ಯಾರು ಅಂತೇಳಿದರೆ ಶೀನಶೆಟ್ಟರು, ಕೃಷ್ಣಮೂಲ್ಯರು, ಹೀಗಿರುವ ಜನಗಳು ನಾಯಕರು. ನಾವು ಅನೇಕ ಸಂದರ್ಭದಲ್ಲಿ ಏನು ಮಾಡ್ತೇವೆ ಅಂದರೆ ದೊಡ್ಡ ನಾಯಕತ್ವಕ್ಕೆ ಹೋಗ್ತೇವೆ. 100 ವರ್ಷ 200 ವರ್ಷ ಹಿಂದಿನವರು ಅವರು ದೊಡ್ಡವರಲ್ಲ ಅಂತಲ್ಲ, ಆದರೆ ಅವರು ನಮ್ಮ ಒಡನಾಡಿಗಳಲ್ಲ. ಅವ ಹೇಗೆ ಬದುಕಿದ್ದಾನೆ ಅಂತ ನೋಡಿ ಅದನ್ನು ಅನುಸರಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಯಾವುದೇ ವಿದ್ಯಾರ್ಥಿಗಳು, ಸರ್ ನಾನು ಒಂದು ವಿಚಾರ ಹೇಳ್ತೇನೆ, ನೀವು ನೈತಿಕ ಶಿಕ್ಷಣದ ಬಗ್ಗೆ ಹೇಳಿದ್ರಿ. ವಿದ್ಯಾರ್ಥಿಗಳಾಗಲಿ, ಮಕ್ಕಳಾಗಲಿ, ಜಗತ್ತಿನ ಯಾವ ಜೀವಿಯೇ ಆಗಲಿ ಹೇಳಿದ್ದನ್ನು ಕೇಳಿ ಬದುಕುವುದಿಲ್ಲ, ಬದಲು ಮಾಡಿದ್ದನ್ನು ನೋಡಿ ಅದು ಅನುಸರಿಸ್ತದೆ. ಎಲ್ಲಿ ಕುಟುಂಬದ ಹಿರಿಯರು ನೀತಿವಂತರಾಗಿ ನಡ್ಕೊಳ್ತಾರೋ ಆ ಕುಟುಂಬದಲ್ಲಿರುವಂಥ ಮಕ್ಕಳು ಕೂಡ ನೀತಿವಂತರಾಗಿಯೇ ಇರ್ತಾರೆ. ಆದ ಕಾರಣ ನಾವು ಮಾದರಿಯಾಗಬೇಕು ಅಂತ ಅನಿಸಿದರೆ ಹೇಳುವುದಕ್ಕಿಂತ ಹೆಚ್ಚು ಬಾಳುವುದಕ್ಕೆ ಮಹತ್ವವನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಇನ್ನೊಂದು ವಿಚಾರ ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು. ಏನಂದರೆ, ನಾನು ಅಲ್ಲಿಂದಲೇ ತಗೊಳ್ಳುವ ನನ್ನ ವಿಚಾರವನ್ನು ಅಂತ ಇಟ್ಕೊಂಡೆ. 3 ಜನ ಸಾಧಕರಿಗೆ ನೀವು ಗೌರವವನ್ನು ಕೊಟ್ಟಿದ್ದೀರಿ. 3 ಕೂಡ ಬಹಳ ಅದ್ಭುತವಾಗಿ ಅವರ ವಿಚಾರವನ್ನು ಮತ್ತು ಅನುಭವವನ್ನು ಹೇಳಿದರು. ಅದು ಅವರ ಸ್ವಂತ ಅನುಭವದಿಂದ ಬಂದ ವಿಷಯ. ಅವರನ್ನು ಸಾಧಕರು ಅಂತ ನೀವೆಲ್ಲರೂ ಒಪ್ಕೊಳ್ತೀರಿ, ಆದರೆ ಆ ಸಾಧನೆಯ ಹಿಂದೆ ಏನಿದೆ ಅನ್ನುವುದನ್ನು ಅವರು ಹೇಳಿದರು. ಈ 3ಕ್ಕೂ 3 ರೀತಿಯಲ್ಲಿ ವಿಶೇಷವಾದ ಮಹತ್ವಗಳಿವೆ. ನಾನು ಈ ಟಾಟಾದ ಉದಾಹರಣೆಯನ್ನು ಒಬ್ಬರು ತಗೊಂಡು ವಿಚಾರವನ್ನು ವಿಸ್ತಾರ ಮಾಡಿದರು. ನಿಮ್ಮ ಹೆಸರು ನನಗೆ ಮರ್ತೋಯ್ತು. ಸುಜಿತ್ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದ್ಭುತವಾಗಿ ಹೇಳಿದರು. ಆ ಮಾತನ್ನೇ ನಾನು ಕೂಡ ವಿಸ್ತರಿಸುವುದು, ಅದಕ್ಕಿಂತ ಜಾಸ್ತಿ ಹೇಳೋದಕ್ಕೆ ನಾನು ಸಾಧ್ಯ ಇಲ್ಲ. ಇನ್ನಿಬ್ಬರು ಹೇಳಿದರು, ಒಂದು ಕುಂಬಾರಿಕೆಯನ್ನೇ ಒಂದು ರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸುವುದು ಹೇಗೆ ಸಾಧ್ಯ ಅಂತ ಹೇಳೋದು, ಒಂದು ಸಾಮಾನ್ಯ ವ್ಯವಸ್ಥೆಯಿಂದ ಪೇಂಟಿಂಗ್ ಮಾಡ್ತಾ ಅದನ್ನೇ ಒಂದು ಬೃಹತ್ ಉದ್ಯಮವಾಗಿ ಹೇಗೆ ರೂಪಿಸುವುದಕ್ಕೆ ಸಾಧ್ಯ ಅಂತ ಹೇಳೋದನ್ನು ಇನ್ನಿಬ್ಬರು ಹೇಳಿದರು. ಇಲ್ಲಿ ಶಿಕ್ಷಣ ಮತ್ತು ಕೌಶಲ್ಯ ಈ 2 ಅಂಶಗಳು ಇಲ್ಲಿ ಒಟ್ಟಾಗಿದ್ದಾವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸುಜಿತ್ ಅವರು ಶಿಕ್ಷಣದ ಬಗ್ಗೆ ಹೇಳಿದರೆ, ಉಳಿದವರಿಬ್ಬರು ಇದು ಕೌಶಲ್ಯದ ಬಗ್ಗೆ ಹೇಳಿದರು. ಆದರೆ ಶಿಕ್ಷಣ ಅನ್ನುವುದು ಕೌಶಲ್ಯವನ್ನು ಬಿಟ್ಟು ಇರುವುದಿಲ್ಲ. ಇದು ಬಹಳ ಮಹತ್ವದ ವಿಚಾರ. ತುಂಬ ಸಲ ಏನು ಅಂದ್ಕೊಳ್ತೇವೆ ಅಂತ ಹೇಳಿದರೆ, ನಾವು ಡಿಗ್ರಿ ಆಗಿರುವ ಸರ್ಟಿಫಿಕೇಟನ್ನು ನೋಡಿಕೊಂಡು ಶಿಕ್ಷಣ ಆಯಿತು ಅಂತ ಅಂದ್ಕೊಂಡಿರ್ತೇವೆ. ಆದರೆ ಡಿಗ್ರಿ ಮಾಡಿದವನು ಮಾತನಾಡುವುದಕ್ಕೂ 7ನೇ ಕ್ಲಾಸು ಪಾಸಾದವನು ಮಾತನಾಡುವುದಕ್ಕೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಬೇಕಾದರೆ 7ನೇ ಕ್ಲಾಸ್ ಪಾಸಾದವ ಡಿಗ್ರಿ ಆದವನಿಗಿಂತ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ, ಹೆಚ್ಚು ಚೆನ್ನಾಗಿ ವರ್ತಿಸ್ತಾ ಇರ್ತಾನೆ. ಹಾಗಿದ್ದರೆ ಡಿಗ್ರಿಯವರೆಗೆ ಪಡೆದಂಥ ಶಿಕ್ಷಣದ ಮೌಲ್ಯ ಏನು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಶಿಕ್ಷಣ ಅತ್ಯಂತ ಮಹತ್ವದ್ದು, ಆದರೆ ಆ ಶಿಕ್ಷಣ ಹೇಗಿರಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಅಂತೇಳಿ. ನಿಮಗೆ ನಾನು ಒಂದು ಉದಾಹರಣೆಯನ್ನು ಹೇಳ್ತೇನೆ. ನಾನೀಗ ಶೀನಶೆಟ್ಟರ ಹತ್ರ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದೆ. ಶಾಲೆ ನನ್ನದು ಮುಂಡಾಜೆಯಲ್ಲಿ. ನಾನು ಒಂದು ದಿವಸ ಉಜಿರೆಯಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದೆ, ನನ್ನ ಬೈಕಲ್ಲಿ ಹೋಗ್ತಾ ಇದ್ದೆ. ಒಬ್ಬ ಯುವಕ ಹಿಂದಿನಿಂದ ರೈ ಅಂತ ಬೈಕಲ್ಲಿ ಬಂದ. ಸೀದಾ ನನ್ನ ಎಡಗಡೆಯಿಂದ ಓವರ್ಟೇಕ್ ಮಾಡಿಕೊಂಡು ಹೋದ. ನಾನು ಸುಮ್ಮನೆ ಮುಂದೆ ಹೋದ. ಫುಟ್ಪಾತಿಗೆ ಇಳಿಸಿದ ಗಾಡಿಯನ್ನು ಅಷ್ಟೇ ಸ್ಪೀಡಲ್ಲಿ. ಫುಟ್ಪಾತಿನಲ್ಲಿ ಒಂದಷ್ಟು ಮುಂದೆ ಹೋಗಿ ಪುನಃ ರೋಡಿಗೆ ಇಳಿಸಿದ. ಮತ್ತು ಸ್ವಲ್ಪ ಮುಂದೆ ಹೋಗಿ ಪುನಃ ಫುಟ್ಪಾತಿಗೆ ಇಳಿಸಿದ. ಫುಟ್ಪಾತಿಗೆ ಇಳಿಸಿ ಪುನಃ ರೋಡಿಗೆ ಹತ್ತಿಸುವಾಗ ಚಡಿ ಇತ್ತಲ್ಲಿ. ಚಡಿ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದರೆ ಸುಮಾರು 80 ಡಿಗ್ರಿ ಆ್ಯಂಗಲ್ನಲ್ಲಿ ಹತ್ತಿಸಬೇಕು. ಅವನು 45 ಡಿಗ್ರಿ ಆ್ಯಂಗಲ್ನಲ್ಲಿ ಹತ್ತಿಸಿದ. ಅಷ್ಟೊತ್ತಿಗೆ ಡಬ್ಬ ಬಿದ್ದ. ಆಯಿತಾ, ನಾನು ಒಂದು ಸಲ ಗಾಡಿ ನಿಲ್ಲಿಸಿದೆ. ನಾನು ಏನಾದರೂ ಹೆಲ್ಪ್ ಮಾಡಬೇಕಾದೀತ ಅಂತ ನಿಲ್ಲಿಸಿದೆ. ಸ್ಲೋ ಮಾಡಿದೆ, ನಿಲ್ಲಿಸಲಿಲ್ಲ. ಸ್ಲೋ ಮಾಡಿದಾಗ ಅವನಿಗೆ ಏನು ದೊಡ್ಡ ಡ್ಯಾಮೇಜ್ ಆಗಲಿಲ್ಲ, ಸ್ವಲ್ಪ ತರಚು ಗಾಯ ಆಗಿರ್ಬೋದಷ್ಟೇ, ಆಗಲಿ ಅಂತೇಳಿ ಸೀದಾ ಹೋದೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ತನ್ನ ಜೀವದ ಬಗ್ಗೆಯೇ ತನಗೆ ಜವಾಬ್ದಾರಿ ಇಲ್ಲ.
ಹಾಗಿರುವ ಪರಿಸ್ಥಿತಿ ಆದರೆ ಇನ್ನೊಬ್ಬರ ಜೀವದ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಎಷ್ಟು ಜವಾಬ್ದಾರಿ ಇರ್ಬೋದು? ಅವನು ಯಾರು ಇದು ಅಶಿಕ್ಷಿತ ಅಲ್ಲ, ಶಾಲೆಗೆ ಹೋಗೋದವ ಅಲ್ಲ, ಶಾಲೆಗೆ ಹೋದವನೇ. ಹೇಗೆ ಇರ್ಬೋದು ಅಂತ ಇನ್ನೊಂದು ಸ್ವಾರಸ್ಯವನ್ನು ಹೇಳ್ತೇನೆ. ಇತ್ತೀಚೆಗೆ ಅನೇಕ ಆಕ್ಸಿಡೆಂಟ್ಗಳ ಉದಾಹರಣೆಯನ್ನು ನೀವು ಗಮನಿಸಿರ್ಬೋದು. ಈ ಆಕ್ಸಿಡೆಂಟ್ಗಳಾಗುವುದೆಲ್ಲವೂ ಕೂಡ ಪ್ರೈವೇಟ್ ಗಾಡಿಗಳೇ, ಗೌರ್ಮೆಂಟ್ ಗಾಡಿ ಅಲ್ಲ. KSRTC ಬಸ್ಸು ಎಷ್ಟು ಆಕ್ಸಿಲೇಟ್ರ್ ಕೊಟ್ಟರೂ ಕೂಡ 80 ಕಿಲೋಮೀಟ್ರ್ಗಿಂತ ಜಾಸ್ತಿ ಸ್ಪೀಡು ಹೋಗದಾಗೆ ಅದನ್ನು ವೇಗವನ್ನು ನಿಯಂತ್ರಣ ಮಾಡಿರ್ತಾರೆ. ಪ್ರೈವೇಟ್ ಗಾಡಿಗಳಿಗೆ ಆ ನಿಯಂತ್ರಣವನ್ನು ಹಾಕಲಿಲ್ಲ. ಯಾಕೆ ಅಂತಂದರೆ ಪ್ರೈವೇಟ್ ಗಾಡಿಯಲ್ಲಿ ಸ್ವತಃ ಅವರವರೇ ಹೋಗ್ತಾರೆ, ಅವರ ಜೀವದ ಬಗ್ಗೆ ಅವರಿಗೆ ಕಾಳಜಿ ಇರ್ತದೆ ಅನ್ನುವ ಕಾರಣಕ್ಕಾಗಿ ಅದಕ್ಕೆ ನಿಯಂತ್ರಣ ಹಾಕಿರುವುದಿಲ್ಲ. ಆದರೆ ನಿಯಂತ್ರಣ ಮೀರಿ ಹೋಗುವುದರಿಂದ ಆಕ್ಸಿಡೆಂಟ್ ಆಗೋದು. ಅಂದರೆ ತನ್ನ ಜೀವದ ಬಗ್ಗೆಯೇ ತನಗೆ ಕಾಳಜಿ ಇಲ್ಲದಂತಹ ಸುಶಿಕ್ಷಿತ ಸಮುದಾಯವೊಂದು ರೂಪುಗೊಂಡಿದೆ. ಸುಶಿಕ್ಷಿತ ಅಂತೇಳಿ ಹೇಳಿದರೆ ಸರ್ಟಿಫಿಕೇಟ್ ಪಡೆದಂಥ ಸುಶಿಕ್ಷಿತ ಸಮುದಾಯ. ಆದರೆ ಸರ್ಟಿಫಿಕೇಟನ್ನು ಮಾತ್ರವೇ ಸುಶಿಕ್ಷಿತ ಅಂತ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಸುಶಿಕ್ಷಿತ ಅನ್ನುವುದನ್ನು ಯಾವ ಅರ್ಥದಲ್ಲಿ ತಗೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಇವತ್ತು ನೈತಿಕ ಶಿಕ್ಷಣ ಅಂತೇಳಿ ಹೇಳುವಾಗ ನೈತಿಕ ಶಿಕ್ಷಣದ ಸಮಸ್ಯೆ ಸುಶಿಕ್ಷಿತ ಸಮುದಾಯದಲ್ಲಿ ಕಂಡುಬರುವಷ್ಟು ಶಾಲೆಗೆ ಹೋಗದವರಲ್ಲಿ ಕಾಣಿಸುವುದಿಲ್ಲ. ಹೌದೋ ಅಲ್ಲೋ ಅಂತ ನೀವು ಆಲೋಚನೆ ಮಾಡಿ. ಅವರು ಅನೇಕ ಸಂದರ್ಭದಲ್ಲಿ ಇಂಚಿನೇನು ಮಲ್ಪ್ಯಾರ ಬಲ್ಲಿ ಅವು ಸರಿಯತ್ತು ಈ ಒಂದು ಪ್ರಜ್ಞೆಯಲ್ಲಿ ಇಟ್ಕೊಳ್ತಾರೆ. ಆದರೆ ಸುಶಿಕ್ಷಿತರಲ್ಲಿ ಇಂಥದ್ದು ಸರಿಯಲ್ಲ, ಇಂಥದ್ದು ಮಾಡಬಾರ್ದು ಅನ್ನುವ ಎಚ್ಚರ ಬಹಳ ಕಡಿಮೆ, ಮತ್ತು ಮಾಡಿದ್ದನ್ನು ನಾನು ಹೇಗೂ ದಕ್ಕಿಸಿಕೊಳ್ಬೋದು ಅಂತೇಳಿ ಹೇಳುವಂಥ ಪ್ರಜ್ಞೆ ಜಾಸ್ತಿ. ಈ ಪ್ರಜ್ಞೆಯಿಂದ ಹೊರಗೆ ಬರಬೇಕಾದಂಥದ್ದು ಶಿಕ್ಷಣದ ಬಹಳ ಮುಖ್ಯವಾದಂಥ ಅಗತ್ಯ. ನಾನೊಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಒಂದು ಸಲ ಒಬ್ಬ ಮನುಷ್ಯ ನನ್ನ ಹಾಗೆ ಇರೋ ಒಂದು ಊರಿಗೆ ಹೋದ. ಆ ಊರಿಗೆ ಹೋದಲ್ಲಿ ಒಂದು ಮನೆಗೆ ಹೋದ, ಅವನಿಗೆ ಊಟ ಕೊಟ್ಟರು. ಊಟ ಕೊಡುವಾಗ ಊಟ ಕೊಡುವುದಕ್ಕೆ ಮೊದಲು ಅಲ್ಲಿ ಒಂದು ದೊಡ್ಡ ಮರದ ದಿಮ್ಮಿಯನ್ನು ಉರುಳಿಸಿಕೊಂಡು ಬಂದು ಅವನ ತಟ್ಟೆ ಹತ್ರ ಇಟ್ಟರು. ತಟ್ಟೆಯನ್ನು ಅವ ನೋಡಿದ, ಮರದ ದಿಮ್ಮಿಯನ್ನು ಹೇಳಿದ. ಊಟ ಮಾಡ್ತಾ ಕೇಳಿದ, ಈ ಮರದ ದಿಮ್ಮಿ ಯಾಕೆ ಅಂತ ಕೇಳಿದ. ಅದು ನಮ್ಮ ಊರಿನ ಸಂಪ್ರದಾಯ ಅಂತ ಹೇಳಿದರು. ಅಲ್ಲ ಯಾಕೆ ಅಂತ, ಅಲ್ಲ ನಮ್ಮ ಸಂಪ್ರದಾಯವೇ ಹಾಗೆ ಅಂತ ಹೇಳಿದ. ಸರಿ, ಮುಂದೆ ಹೋಯ್ತು. ಇನ್ನೊಂದು ಇದು ಹುಡುಕಬೇಕು ಅಂತ ಅನಿಸಿತ್ತು ಅವನಿಗೆ. ಹೋದ, ಮತ್ತೊಂದು ಮನೆಗೆ ಹೋದ. ಅಲ್ಲಿ ಊಟಕ್ಕಾದಾಗ ಒಂದು ದೊಡ್ಡ ಪಕಾಸು ತುಂಡು ತಂದಿಟ್ರು. ಯಾಕೆ ಅಂತ, ಅಲ್ಲ ಅದು ನಮ್ಮ ಊರಿನ ಸಂಪ್ರದಾಯ ಅಂತ. ಸರಿ, ಮತ್ತೆ ಇನ್ನೊಂದು ಮನೆಗೆ ಹೋಯ್ತು. ಅಲ್ಲಿ ಹೋದಾಗ ಇಷ್ಟು ಉದ್ದದ ಒಂದು ಕಟ್ಟಿಗೆ ತುಂಡು ತಂದಿಟ್ರು. ಯಾಕೆ ಅಂತ, ನಮ್ಮ ಊರಿನ ಸಂಪ್ರದಾಯ ಅಂತ. ಮತ್ತೊಂದು ಮನೆಗೆ ಹೋದ. ಅಲ್ಲಿ ಊಟಕ್ಕಾದಾಗ ಒಂದು ಮಡಲಿನ ಕಡ್ಡಿಯನ್ನು ತಂದಿಟ್ಟರು ಆ ಮನೆ ಹೆಂಗಸು. ಊಟ ಕೊಟ್ಟರು. ಆವಾಗ ಇವ ಕೇಳಿದ, ಇದು ಯಾಕೆ ಮಡಲಿನ ಕಡ್ಡಿ ಯಾಕೆ ಅಂತ ಕೇಳಿದ. ಕಡ್ಡಿ ಯಾಕೆ ಅಂತ ಕೇಳಿದರೆ ಆವಾಗ ಆಕೆ ಉತ್ತರವನ್ನು ಕೊಟ್ಟರು. ನಮ್ಮ ಮನೆಯವರಿಗೆ ಈ ಹಲ್ಲು ದೂರ ದೂರ ಆದ ಕಾರಣ ಹಲ್ಲಿನಲ್ಲಿ ಸೆರೆ ಉಂಟು, ಆಯಿತಾ. ನಾನು ಊಟ ಕೊಟ್ಟು ನಾನು ನನ್ನ ಕೆಲಸಕ್ಕೆ ಹೋಗ್ತೇನೆ, ನಾನು ಆಚೆ ಕೆಲಸಕ್ಕೆ ಹೋದರೆ ಕಡ್ಡಿ ಕೊಡು ಅಂತ ಕೇಳ್ತಾರೆ ಅವರು. ಅದಕ್ಕೆ ಬೇಕಾಗಿ ಊಟದ ಜೊತೆಯಲ್ಲೇ ನಾನೊಂದು ಮಡಲಿನ ಕಡ್ಡಿ ತಂದಿಟ್ಟು ಬಿಟ್ಟರೆ ಏನು ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಿದರು ಅವರು, ಆಯಿತಾ. ಇಲ್ಲಿ ನಿಜವಾದ ಕಾರಣ ಇರುವುದೆಂಥದ್ದು, ಹಲ್ಲಿನಲ್ಲಿ ಕಸ ಸಿಕ್ಕಿದರೆ ತಗೊಳ್ಬೇಕು ಅಂತೇಳಿ ಹೇಳೋದಕ್ಕೆ ಊಟದಕ್ಕೆ ಮಡಲಿನ ಕಡ್ಡಿ ತಂದಿಟ್ಟದು. ಒಂದು ಮನೆಯಲ್ಲಿ ಕಡ್ಡಿಯನ್ನು ಕಂಡದ್ದೇ ತಡ, ಮತ್ತೊಂದು ಮನೆಯವ ನಾನು ಯಾಕೆ ಚೀಪಾಗಬೇಕು ಅಂತೇಳಿ ಹೇಳಿ ಅದಕ್ಕಿಂತ ದೊಡ್ಡ ಕಟ್ಟಿಗೆ ತುಂಡನ್ನು ತಂದಿಟ್ಟ. ಅವನನ್ನು ನೋಡಿದ ತಕ್ಷಣ ಮತ್ತೊಬ್ಬ ಕಟ್ಟಿಗೆ ತುಂಡೆಂತ, ನಾನು ಪಕ್ಕಾಸೆ ತಂದಿಡ್ತೇನೆ ಅಂತ ತಂದಿಟ್ಟು. ಅವನನ್ನು ನೋಡಿದವ ಮತ್ತೊಬ್ಬ ಏನು ಮಾಡಿದ, ನಾನು ಪಕ್ಕಾಸು ತುಂಡಲ್ಲ ಮರದ ದಿಮ್ಮಿಯನ್ನೇ ಉಣಕಿಸಿಕೊಂಡು ಬರ್ತೇನೆ. ಅಂದರೆ ನಾನು ದೊಡ್ಡ ಜನ ಆಗುವುದು ಹೇಗೆ ಅಂತೇಳಿ. ಅಂದರೆ ಇಂಥದ್ದೊಂದು ಕಾರಣವನ್ನು ಕಂಡುಕೊಳ್ಳದೆ ನಾವು ಮಾಡುವಂಥ ಅನೇಕ ಸಂಗತಿಗಳು ನಮ್ಮನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸ್ತವೆ. ವರ್ತಮಾನದ ಪರಿಸ್ಥಿತಿ ಹೇಗೆ ಅಂತೇಳಿ ಹೇಳಿದರೆ, ನಮ್ಮ ಒಟ್ಟು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಸೆನ್ಸಿಬಿಲಿಟಿ ಅನ್ನುವಂಥದ್ದನ್ನು ಕಳ್ಕೊಳ್ತಾ ಹೋಗ್ತಾ ಇರುವಂಥ ಒಂದು ಸಾಮಾಜಿಕ ಪರಿಸರ ನಿರ್ಮಾಣ ಆಗಿದೆ. ಈ ಪರಿಸರದಿಂದ ಹೊರಗೆ ತರುವುದು ಹೇಗೆ, ಯುವ ಸಮುದಾಯ ಹೇಗೆ ಹೊರಗೆ ಬರಬೇಕು ಅನ್ನೋದು ಇಲ್ಲಿರುವಂಥ ಪ್ರಶ್ನೆ. ಅದಕ್ಕೆ ಈಗ ನೀವು 3 ಸಾಧಕರನ್ನು ಸನ್ಮಾನ ಮಾಡಿದ್ದೀರಿ. ನನಗೆ ಇಷ್ಟ ಆಯಿತು, 2 ಕಾರಣಕ್ಕಾಗಿ ಇಷ್ಟ ಆಯಿತು. ಒಂದು ಏನು ಅಂತೇಳಿದರೆ, ಅವರಿಗೆ ಸನ್ಮಾನ ಮಾಡುವಾಗ ಶಾಲನ್ನು ಸರಿಯಾಗಿ ಹೊದಿಸಿದರು. ಇವತ್ತು ತುಂಬ ಸಭೆಗಳಲ್ಲಿ ನಾವು ನೋಡ್ತೇವೆ, ಶಾಲನ್ನು ಎಂತ ಮಾಡೋದು ಗೊತ್ತುಂಟ, ಅದನ್ನು ಈ ನಿಕ್ಕರಿನ ಹಾಗೆ 3 ಮಡಿಕೆ ಮಡಿಸುವುದು, ಅದನ್ನು ಕುತ್ತಿಗೆಗೆ ಹಾಕುವುದು, ಅದನ್ನು ಇಟ್ಟುಕೊಳ್ಳಿಕ್ಕಾಗದೆ ಅದನ್ನು ಈಚೆ ಎಳೆಯುವುದು, ಈಚೆ ಎಳಿ ಆಯಿತಾ, ನಿಲ್ಲುವುದಿಲ್ಲ ಅದು. ಇದು ಒಂದು ವಿಚಿತ್ರವಾದ ಪದ್ಧತಿ ಯಾಕೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ನಿಜವಾಗಿ ಆದರೂ
ಪಾರಂಪರಿಕವಾಗಿ ಶಾಲನ್ನು ಹೊದೆಸುವುದಕ್ಕೆ ಗೌರವ ಇರುವುದು, ಪೂರ್ತಿ ಬಿಡಿಸಿ ಹೊದೆಸುವುದಕ್ಕೆ ಗೌರವ ಇರುವುದೇ ಹೊರತು ಅದನ್ನು ಶಾಲನ್ನು ಹಾಕುವುದಕ್ಕಲ್ಲ. ಹಾಕುವುದು ಬೇರೆ, ಇದಾದರೆ ಸರಿ, ಇದು ಸ್ವಾಗತಕ್ಕೆ ಕೊಟ್ಟಂಥದ್ದು, ಹಾಕುವುದು ಬೇರೆ. ಸನ್ಮಾನ ಅಂತೇಳಿ ಹೇಳುವಾಗ ಶಾಲನ್ನು ಪೂರ್ತಿ ಹೊದೆಸಬೇಕು. ಅದಕ್ಕೊಂದು ಪಾರಂಪರಿಕ ಹಿನ್ನೆಲೆ ಬೇರೆ ರೀತಿಯಲ್ಲಿದೆ. ಯಾಕೆಂದರೆ ಬಹಳ ಹಿಂದೆ ಎಲ್ಲ ನಮ್ಮಲ್ಲಿ ಮೇಲು ವಸ್ತ್ರವನ್ನು ಧರಿಸ್ತಾ ಇರಲಿಲ್ಲ. ಈ ಮೇಲು ವಸ್ತ್ರವನ್ನು ಧರಿಸದೇ ಇದ್ದಾಗ ಮೇಲು ವಸ್ತ್ರವನ್ನು ತೊಡಿಸುವುದು ಅನ್ನುವುದು ಗೌರವದ ವಿಚಾರ ಡ್ಯಾಶ್ ಆ ಹಿನ್ನೆಲೆಯಲ್ಲಿ ಬಂದದ್ದು. ನೀವು ಪಾರಂಪರಿಕವಾಗಿ ಗೌರವಿಸುವುದು ಅಂತಾದರೆ ಶಾಲನ್ನು ಹೊದೆಸಬೇಕು. ಅದೊಂದು ಒಳ್ಳೆಯ ಕೆಲಸವನ್ನು ಮಾಡಿದರು. ಬಹಳ ಅಪೂರ್ವವಾಗಿ ಕಾಣಿಸುವಂಥ ಸಂಗತಿಗಳಿದೆ. ಈಗ ಮಡಿಸಿ ಹಾಕೋದೇ ಜಾಸ್ತಿ, ಹಾಕುವುದು. ಅದು ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಹೇಳಿದ್ರು, ಒಂದು ಕೌಂಟ್ರು ಮಾಡಿ ಒಬ್ಬೊಬ್ಬನೇ ಆ ಶಾಲನ್ನು ತಗೊಂಡೋಗೋದಾ, ಬೇಗ 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 ಶಾಲೆ ತಗೊಂಡೋಗಿ ಆಮೇಲೆ ಹಾರ ತಗೊಂಡೋಗಿ ಅಂತ ಹೇಳೋ ಪರಿಸ್ಥಿತಿ ಬಂದಿತ್ತು. ಒಂದು ಮುಗಿಸುವ ಅಂತ. ಎರಡನೇ ವಿಚಾರ ಸನ್ಮಾನದಲ್ಲಿ ನಾನು ಕಂಡುಕೊಂಡದ್ದು, ಅತ್ಯಂತ ಅರ್ಹರಾದವರನ್ನು ಗುರುತಿಸಿದ್ದು. ನಾನು ಇದನ್ನು ಬಾಯಿ ಉಪಚಾರಕ್ಕಾಗಿ ಹೇಳ್ತಾ ಇಲ್ಲ, ಯಾಕೆ ಅಂತಲೂ ಹೇಳ್ತೇನೆ. ಯಾಕೆ ಗುರುತಿಸಿದ್ದು, ಯಾಕೆ ಅದು ಮಹತ್ವದ್ದು ಅಂತ ಹೇಳೋದನ್ನು ಹೇಳ್ತೇನೆ. ಈಗ ಒಬ್ಬ ವ್ಯಕ್ತಿ ಒಂದು ಸಾಧಾರಣವಾದಂಥ ಅಥವಾ ಸಾಧಾರಣಕ್ಕಿಂತಲೂ ಕಡಿಮೆ ಅಂತ ಹೇಳಬಲ್ಲಂಥ ಕುಟುಂಬದಿಂದ ಬಂದ ಒಬ್ಬ ವ್ಯಕ್ತಿ ತಾನು ಟೀ ಮಾರಿಕೊಂಡು ಕಾಫಿ ಮಾರಿಕೊಂಡು ಏನೇನೋ ಸಮಸ್ಯೆಗಳನ್ನೆಲ್ಲ ಅನುಭವಿಸಿಕೊಂಡು ಎಲ್ಲಿಯೋ ಹೋಗಿಕೊಂಡು ಅದನ್ನು ತನ್ನ ಅನೇಕ ಸೋಲುಗಳ ಅನುಭವವನ್ನು ಗೆಲುವಿನ ಮೆಟ್ಟಿಲುಗಳಾಗಿ ಪರಿವರ್ತಿಸಿ ಒಂದು 200 ಜನರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಹೇಳಿದರೆ ಇದು ನಿಜವಾಗಿ ಆದರೂ ಅರ್ಹತೆ ಅಂತ. ಈಗ ಜನ್ಮಜಾತವಾಗಿ ಹುಟ್ಟುವಾಗಲೇ ಅವನೊಬ್ಬ ಆಗರ್ಭ ಶ್ರೀಮಂತನಾಗಿರ್ತಾನೆ. ಹುಟ್ಟುವಾಗಲೇ ಆಗರ್ಭ ಶ್ರೀಮಂತನಾಗಿದ್ದವನು ಊರಿಗೆಲ್ಲ ದಾನ ಮಾಡ್ತಾನೆ. ದಾನ ಮಾಡುವುದು ದೊಡ್ಡ ವಿಷಯವೇ, ಅಭಿನಂದನಾರ್ಹ ವಿಷಯವೇ. ಆದರೆ ಅಲ್ಲಿ ಸಾಧನೆ ಏನುಂಟು? ಮಾಡಿ ಇಟ್ಟದನ್ನು ಕೊಟ್ಟಿದ್ದಾನೆ. ಆ ಕೊಡುವ ಮನಸ್ಥಿತಿ ಮಾತ್ರ ಅಲ್ಲಿ ಅಭಿನಂದನಾರ್ಹ, ಅವ ಸಾಧಿಸಿದ್ದು ಅಲ್ಲ. ಆಯಿತಾ? ಈ ರೀತಿಯ ವ್ಯಕ್ತಿತ್ವವನ್ನು ಗುರುತಿಸುವುದು. ಈ ಗುರುತಿಸುವುದು ಅನ್ನುವುದು ಸಮುದಾಯಕ್ಕೆ ಅನುಸರಿಸಲಿಕ್ಕೆ, ಒಂದು ಸಮುದಾಯಕ್ಕೆ ಅಂತ ನಾನು ಹೇಳುವುದಿಲ್ಲ, ಎಲ್ಲ ಸಮುದಾಯಕ್ಕೂ ಅನುಸರಣೀಯವಾದದ್ದು, ಅದು ಬೇಕಾದಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಸಂಗತಿ, ಮತ್ತೊಬ್ಬರು ಕುಂಬಾರಿಕೆ ಅನ್ನುವಂಥ ಒಂದು ವೃತ್ತಿಯನ್ನೇ ಒಂದು ಗೌರವಾನ್ವಿತ ವೃತ್ತಿಯಾಗಿ ಪರಿವರ್ತಿಸುವ ಚೈತನ್ಯವನ್ನು ತೋರಿಸಿದ್ರಲ್ಲ. ನಾನು ಬಹಳ ಹಿಂದೆ, ತಾನು ಇಂಜಿನಿಯರ್ ಆಗಿದ್ದರೂ ಕೂಡ ನಾನು ಇಂಜಿನಿಯರು ಅಂತ ಮದುವೆ ಆಗಬೇಡ, ನಾನು ಕುಂಬಾರಿಕೆಯನ್ನು ಮಾಡಲಿಕ್ಕೆ ಇರುವವನು ಅಂತ ಹೇಳೋದನ್ನು ಮೊದಲೇ ಹೆಂಡತಿಗೆ ತಿಳಿಸಿ, ಹೆಂಡತಿ ಆಗುವವಳಿಗೆ ತಿಳಿಸಿ, ಮತ್ತು ಅದನ್ನು ತಪ್ಪು ತಿಳ್ಕೊಳ್ಬೇಡಿ ತಿಳಿಸಿ ಆಮೇಲೆ ಮದುವೆಯಾಗಿ ಅದನ್ನೊಂದು ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಬೆಳೆಸಿಕೊಳ್ತಾ ಹೋಗುವಂಥ ಶಕ್ತಿ ಇದೆಯಲ್ಲ, ಇದು ಅಂತರಂಗದಲ್ಲಿ ಒಂದು ಅಗಾಧವಾದ ಚೈತನ್ಯ ಇಲ್ಲದೆ ಇದು ಸಾಧ್ಯ ಆಗುವುದಿಲ್ಲ. ನಾನು ಬಹಳ ಹಿಂದೆ ಒಂದು ಲೇಖನ ಬರೆದಿದ್ದೆ, ನಮ್ಮ ಶಿಕ್ಷಣವನ್ನು ಯಾವ ರೀತಿಯಲ್ಲಿ ರೂಪಿಸಬೇಕಾಗಿದೆ ಅಂತೇಳಿ. ಯುನಿಕ್ ಸ್ಕಿಲ್ಗಳು ಅಂತೇಳುವಂಥದ್ದು ನಮ್ಮ ಬಳಿ ಇವೆ. ಈ ಯೂನಿಕ್ ಸ್ಕಿಲ್ಗಳಿವೆ ಅಲ್ಲ, ಯೂನಿಕ್ ಸ್ಕಿಲ್ಗಳಿಗೆ ಒಂದು ಸಿಸ್ಟಮ್ಯಾಟಿಕ್ ಎಜುಕೇಷನ್ ಇನ್ಸ್ಟಿಟ್ಯೂಷನನ್ನು ರೂಪಿಸಿತು ಅಂತೇಳಿ ಆದರೆ ಆವಾಗ ಅದಕ್ಕೆ ಗೌರವಾನ್ವಿತವಾದ ಸ್ಥಾನ ಬರ್ತದೆ ಅಂತ. ಈಗ ಉದಾಹರಣೆಗೆ ಹೇಳುವುದಾದರೆ, ಕೂಲಿ ಕಾರ್ಮಿಕರ ಶಾರ್ಟೇಜ್ ಇದೆ ಎಲ್ಲ ಕಡೆಯಲ್ಲಿಯೂ, ಆದರೆ ಕೂಲಿ ಕಾರ್ಮಿಕರಿಗೆ ಗೌರವ ಇಲ್ಲ. ಆದ ಕಾರಣ ಆ ಉದ್ಯೋಗಕ್ಕೆ ವಿದ್ಯಾವಂತರು ಹೋಗಲಿಕ್ಕೆ ತಯಾರಾಗುವುದಿಲ್ಲ. ಬದಲಿಗೆ ಏನು ಮಾಡಬೇಕು, ಅದನ್ನು ಶಿಕ್ಷಣದ ವ್ಯಾಪ್ತಿಗೆ ತಗೊಳ್ಳಿ. ಶಿಕ್ಷಣ ವ್ಯಾಪ್ತಿಗೆ ತಗೊಂಡು ಕೂಲಿ ಕಾರ್ಮಿಕರನ್ನು ಕೂಡ ಒಂದು ಸ್ಕಿಲ್ ಅಂತ ಪರಿಗಣಿಸಿ ಅದಕ್ಕೆ ವ್ಯವಸ್ಥಿತವಾದ ಶಿಕ್ಷಣವನ್ನು ಕೊಟ್ಟರೆ ಕೂಲಿ ಕಾರ್ಮಿಕರಲ್ಲಿರುವ ಅನೇಕ ಅಶಿಸ್ತುಗಳು ಹೊರಟು ಹೋಗ್ತವೆ. ಸಾಫ್ಟ್ವೇರ್ ಟೆಕ್ನಾಲಜಿಯ ಮುಖಾಂತರ ಉದ್ಯಮವನ್ನು ಬೆಳೆಸಿಕೊಳ್ತಾ ಹೋದವರು. ಈ ಸಾಫ್ಟ್ವೇರ್ ಟೆಕ್ನಾಲಜಿಯ ಉದ್ಯಮ ಅಂತ ಹೇಳೋದು ಒಂದು ಹೇಗೆ ಆಗಿದೆ ಅಂತೇಳಿದರೆ, ಅವರು ಒಟ್ಟು ಸಮಾಜದ ಜೊತೆಯಲ್ಲಿ ಇಲ್ಲೇ ಇಲ್ಲ ಅಂತೇಳುವ, ಒಟ್ಟು ಸಾಮಾಜಿಕ ಜೀವನದಲ್ಲಿ ಅವರು ಇಲ್ಲೇ ಇಲ್ಲ ಅಂತ. ಅವ ಬೇರೆ ಎಲ್ಲೋ ಒಂದು ಮಂಗಳ ಗ್ರಹದ ಜೀವಿಯ ಹಾಗೆ, ನಮ್ಮ ಕೈಗೆ ಸಿಗದ ಮನುಷ್ಯನ ಹಾಗೆ ಆ ರೂಪದಲ್ಲಿ ಇರ್ತಾನೆ ಅಂತೇಳಿ ಹೇಳುವ ಒಂದು ಕಾನ್ಸೆಪ್ಟ್ ಜನರ ತಲೆಯಲ್ಲಿ ಬಂದೋಗಿದೆ. ಆ ಒಂದು ತಲೆಯಲ್ಲಿ ಬಂದಂಥ ಚಿಂತನೆಯನ್ನು ಒಡೆದು ಸಮುದಾಯದ ಒಳಗೆ ಬೆರೆತು ತನ್ನ ಜ್ಞಾನವನ್ನು ಸಮುದಾಯದ ಮತ್ತು ಒಟ್ಟು ಸಮಾಜದ ವಿಕಾಸಕ್ಕಾಗಿ ಬಳಸುವಂತಹ ಒಬ್ಬ ವ್ಯಕ್ತಿ ಇದ್ದಾರಲ್ಲ, ಅವರನ್ನು ಕರೆದು ಸನ್ಮಾನ ಮಾಡಿದ್ದೀರಿ. ನಾನು ಈ ಮೂರೂ ಸನ್ಮಾನಗಳು ಸಕಾರಣಯುತವಾಗಿ ಯಾಕೆ ಸರಿಯಾಗಿದೆ ಅಂತೇಳಿ ಕಂಡುಕೊಳ್ಳದೆ ನಾನು ಹೇಳಿದ್ದಲ್ಲ. ಇಲ್ಲದಿದ್ದರೆ ನಾನು ಏನು ಮಾಡ್ತೇನೆ ಸಾಮಾನ್ಯವಾಗಿ ಅಂತೇಳಿದರೆ, ಸನ್ಮಾನ ಮಾಡಿದವರಿಗೆ ಏನು ಅಗೌರವಿಸ್ಲಿಕ್ಕೆ ಹೋಗೋದಿಲ್ಲ, ಅವ ಸರಿ ಇಲ್ಲ ಅಂತ ಹೇಳೋದಿಲ್ಲ, ಅವರ ವಿಚಾರವನ್ನೇ ಪ್ರಸ್ತಾಪ ಮಾಡದೆ ನನ್ನ ಭಾಷಣವನ್ನು ಮಾಡ್ತಾ ಹೋಗ್ತೇನೆ. ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದರೆ ಸಕಾರಣ ಇದ್ದ ಕಾರಣ ಅಂತ. ಈ ಕಾರಣಕ್ಕಾಗಿ ಇದು ಅಭಿನಂದನಾರ್ಹ. ನಾನು ಇಷ್ಟನ್ನು ಹೇಳಿದಾಗ ನಾನು ಏನು ಮಾತಾಡೋದಿಲ್ಲ ಅಂತ ಅಂದ್ಕೊಳ್ಬೇಡಿ. ಈ ಮೂರು ಕಾರಣಗಳು ಅಭಿನಂದನಾರ್ಹ ಅಂತೇಳಿ ಹೇಳುವಂಥದ್ದೇ
ನಾನು ಹೇಳಬೇಕಾದ ಭಾಷಣದ ವಿಚಾರವೂ ಆಗಿತ್ತು. ಆಯಿತಾ? ನಾವು ಯಾರನ್ನು ಮಾದರಿಯಾಗಿ ತೆಗೆದುಕೊಳ್ಬೇಕು ಅಂತೇಳೋದು. ಇನ್ನು ಎರಡನೇ ಪಾರ್ಟಿಗೆ ಬರ್ತೇನೆ. ನೀವು ಮೂವರನ್ನು ಸನ್ಮಾನ ಮಾಡಿದ್ದೀರಿ, ಅವರ ಹತ್ರವೇ ನೀವು ಒಂದು ಒಡನಾಟ ಮಾಡಿ ಯುವಕರು ಕೇಳಿ, ನೀವು ಯಾವ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಇದನ್ನು ಸಾಧಿಸಿದ್ರಿ ಅಂತ. ಅವರ ಯೋಚನೆ ಹೇಗಿತ್ತು ಅನ್ನೋದನ್ನು ಹೇಳಲಿಕ್ಕೆ ಹೋಗಲಿಲ್ಲ ಅವರು. ಅದನ್ನು ಹೇಳಿದರೆ ದೀರ್ಘ ಆಗ್ತದೆ ಅಂತ. ಯಾವಾಗಲೂ ನಮ್ಮ ಸೋಲುಗಳು ನಿರ್ಮಾಣವಾಗುವುದು ನಮ್ಮ ಚಿಂತನೆಯಿಂದ. ನಮ್ಮ ಚಿಂತನೆ ಹೇಗಿರ್ತದೆ ಗೊತ್ತುಂಟು? ಅನೇಕ ಸಂದರ್ಭದಲ್ಲಿ ನಮ್ಮ ಚಿಂತನೆಗಳು ಹೇಗಿರ್ತವೆ ಅಂತೇಳಿದರೆ, ಒಂದು ಎಸ್ಕೇಪಿಸಮ್ ಅಂತೇಳಿದರೆ ನಮ್ಮ ಮನಸ್ಸಿಗೆ ನಾವೇ ನಮ್ಮ ತಪ್ಪುಗಳಿಗೆ ಸಕಾರಣವನ್ನು ಕಂಡುಕೊಂಡು ನಾನು ಸರಿ ಇದ್ದೇನೆ ಅಂತ ಅಂದುಕೊಳ್ಳೋದು. ಉದಾಹರಣೆಗೆ ಹೇಳುವುದಾದರೆ, ಕೆಲವರ ಹತ್ರ ಚಿಂತನೆಗಳು ಹೀಗೆ ಇರ್ತವೆ: ನಾನು ಬಹಳ ಬಡವ, ಬಹಳ ಕಷ್ಟದಲ್ಲಿದ್ದೇನೆ, ನಾನು ಸಾಮಾಜಿಕವಾಗಿ ಬಹಳ ಶೋಷಿತನಾಗಿದ್ದೇನೆ, ನಾನು ನಡೆದೇ ಹೋಗಬೇಕು, ನೋಡೋಕೆ ಅವ ಕಾರಲ್ಲಿ ಹೋಗ್ತಾನೆ, ಎಷ್ಟು ಬೇಗ ತಲುಪಲಿಕ್ಕೆ ಆಗ್ತದೆ ಅವನಿಗೆ, ನನಗೆ ಟೈಮ್ ಸಿಗೋದಿಲ್ಲ, ಏನನ್ನು ಮಾಡಲಿಕ್ಕೂ ಟೈಮ್ ಸಿಗೋದಿಲ್ಲ ಅಂತ. ಆದರೆ ಅದಕ್ಕೆ ಇನ್ನೊಂದು ಮುಖವೂ ಕೂಡ ಇದೆ. ಏನಂದರೆ, ಕಾರಲ್ಲಿ ಹೋಗುವವನು ಸೀದಾ ಹೋಗಿ ಬೇಗ ತಲುಪ್ತಾನೆ ಸರಿ, ಆದರೆ ಕಾರಲ್ಲೇ ಓಡಾಡುವವನಿಗೆ ನೋಡಲಿಕ್ಕೆ ಮರಗಳು ಸಿಗುವುದಿಲ್ಲ, ಮರಗಳ ಎಲೆಗಳು ಹೇಗೆ ಅಲುಗಾಡ್ತದೆ ಸಿಗುವುದಿಲ್ಲ, ನಡೆದಾಡುವಾಗ ಸಿಗುವ ಅನುಭವ ಸಿಗುವುದಿಲ್ಲ, ನಡೆದಾಡುವಾಗ ಉಂಟಾಗುವಂಥ ದೇಹದ ಚಲನೆಯ ಅನುಭವ ಸಿಗುವುದಿಲ್ಲ. ಅಂದರೆ ಇದೆಲ್ಲ ಅನುಭವ ನಿಮಗೆ ಸಿಗ್ತಾ ಉಂಟು ಅಂತೇಳಿದರೆ ಅನುಭವ ಶ್ರೀಮಂತಿಕೆ ಅವರಿಂದ ಜಾಸ್ತಿ ನಮಗುಂಟು ಅಂತೇಳೋದು ಅರ್ಥ. ಅದಕ್ಕೆ ಒಂದು ಪಾಸಿಟಿವ್ ಆದಂಥ ಒಂದು ಆಯಾಮವೂ ಕೂಡ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ತುಂಬ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವರಿದೆ, ನಾನು ಕಪ್ಪಾಗಿದ್ದೇನೆ, ನಾನು ಕಾಣಲಿಕ್ಕೆ ಚೆನ್ನಾಗಿಲ್ಲ ಅಂತ ತನ್ನ ಬಗ್ಗೆ ತಾನೇ ಕೊರಗುದು. ಆದರೆ ಚರ್ಮ ಕಪ್ಪಾಗಿದ್ದರೆ ಅವನ ಚರ್ಮದಲ್ಲಿ ಮೆಲನಿನ್ನ ಪ್ರಮಾಣ ಜಾಸ್ತಿ ಇದೆ ಅಂತ ಅರ್ಥ, ಅವನಿಗೆ ಚರ್ಮ ರೋಗಗಳು ಬರುವುದಿಲ್ಲ. ಅದಕ್ಕೆ ಇನ್ನೊಂದು ಆಯಾಮ ಉಂಟು. ಆಯ್ತು, ನಾವು ಯಾವುದನ್ನು ನಮ್ಮ ಸಾಮರ್ಥ್ಯವಾಗಿ ಬಳಸಿಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ನಾವಿರುವ ಜಾಗವನ್ನು ಯಾವ ರೀತಿ ಬಳಸಿಕೊಳ್ಬೇಕು. ನಮ್ಮ ದೌರ್ಬಲ್ಯವನ್ನೇ ಶಕ್ತಿಯಾಗಿ ಬಳಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅನ್ನುವುದಕ್ಕೆ ಇಲ್ಲಿ ನೀವು ಸನ್ಮಾನವೇ ಮಾಡಿದ್ದೀರಿ. ನಾನು ಅದನ್ನು ಪ್ರತ್ಯೇಕವಾಗಿ ವಿವರಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಸೋಲನ್ನೇ ಮೆಟ್ಟಿಲಾಗಿ ಪರಿವರ್ತಿಸಿಕೊಳ್ಳುವುದು ಹೇಗೆ ಅಂತೇಳಿ, ಇನ್ನೊಬ್ಬರು ಎಸೆದ ಕಲ್ಲನ್ನೇ ಬಳಸಿ ಮನೆಗಟ್ಟುವುದು ಹೇಗೆ ಅನ್ನೋದನ್ನು ಮಾಡಿ ತೋರಿಸಿದವರಿಗೆ ಸನ್ಮಾನ ಮಾಡಿದ್ದೀರಿ. ಯೋಚನಾ ಕ್ರಮ ಹೀಗೆ ಇರಬೇಕು ಅಂತ ನಾನು ಹೇಳೋದು. ಇನ್ನೊಂದು ಯೋಚನಾ ಕ್ರಮ ನಮ್ಮ ಯುವಜನತೆಯಲ್ಲಿ ಬರಬೇಕಾದಂಥದ್ದು ಯಾವುದು ಅಂತಂದರೆ, ಎಸ್ಕೇಪಿಸಮಿನಿಂದ ಬಚಾವಾಗೋದು. ವಿದ್ಯಾರ್ಥಿಗಳು, ನೀವು ಓದಬೇಕು ಅಂತ ಹೇಳೋದು ನಿಮಗೆ ಗೊತ್ತಿರ್ತದೆ. ಈಗ ನನ್ನಂಥವ ಕೆಲವರು ಭಾಷಣ ಮಾಡ್ತಾರೆ ಅಥವಾ ಕ್ಲಾಸಲ್ಲಿ ಮೇಷ್ಟ್ರು ಹೇಳ್ತಾರೆ, ಅವರು ಭಾಷಣ ಎಲ್ಲ ಕೇಳಿದಾಗ ಸಿಕ್ಕಾಬಟ್ಟೆ ಉತ್ಸಾಹ ಬಂತು. ಇನ್ನಿಡ್ತು ಬುಕ್ಕ ಓದು ನಾನೇ ಅಂತ, ಅದರಲ್ಲಿ ಅನುಮಾನ ಪುನಃ ಓದಿಯರಗುಳ್ಳು ನಾನು. ಸರಿ, ಮನೆಗೆ ಹೋಗಿ ಆದಾಗ ಅಲ್ಲಿ ಏನೋ ಒಂದು ಸ್ವಲ್ಪ ಅದು ಆಚೆ ಈಚೆ ಆಯಿತು. ಚಾ ಬರ್ತು ಬುಕ್ಕ ಓದಿಯರಗುಳ್ಳು ನಾನು. ಆಯಿತು, ಚಾ ಆಯಿತು. ಚಾ ಆದಾಗ ಆವಾಗ ಏನೋ ಒಂದು ಹೇಳ್ತಾರೆ, ಮಗ ಅವ್ರು ಅಂಗಡಿ ಬತ್ತುವಲ್ಲ ಅಂತೇಳಿ. ಆಯ್ತು, ನೀವು ಅಂಗಡಿಗೆ ಹೋಗಿ ಬಂದ. ಆಯಿತಾ, ಅಂಗಡಿಗೆ ಹೋಗಿ ಬಂದಾದ ನಂತರ ಏನಾಯಿತು, ಸಂಜೆ 7 ಗಂಟೆ ನಾನು ಒಂದು ಮೀತಾತು ಓದಿಯರಗುಳ್ಳುಕ. ಆಯ್ತು, ಸರಿ, ಮೀತಾಗಿದ್ದ ಮೇಲೆ ಎಂಥದ್ದು, ಒಣಸೊಂಜಿ ಮುಗಿಯಾಳು ಬುಕ್ಕ ಓದಿಯರಗುಳ್ಳುಕ ಅಂತ. ಒಣಸಾದ ಮೇಲೆ ಅಷ್ಟೊತ್ತಿಗೆ ಆ ಮೊಬೈಲಿಗೆ ಎಲ್ಲಿಂದಲೋ ಒಂದು ಮೆಸೇಜ್ ಬಂದ ತಕ್ಷಣ ಇವ ಮೆಸೇಜ್ಗೆ ರಿಪ್ಲೈ ಮಾಡಿದಾಗ ಆಚೆವನ್ನು ರಿಪ್ಲೈ ಮಾಡಿದ. ಇದು ಒಂದು ಅರ್ಧ ಗಂಟೆ ಹೋಯ್ತು. ಅಷ್ಟೊತ್ತಿಗೆ ಒಂದು ಫೋನ್ ಬಂದಾಗ ಗಂಟೆ 10 ನಾನು ಎಲ್ಲ ಎಲ್ಲ ಕಂಡೆಲಕ್ಕೂ ಓದು ನಾನು ಅಂತ ಮತ್ತೆ ಇದೇ ರಿಪೀಟ್ ಆಗೋದು. ಆಯಿತಾ, ಕೊನೆಗೆ ಏನು ಅಂದುಕೊಳ್ಳೋದಂದರೆ, ಯಾನು ಓದೋಡುಂದೇ ಇತ್ತೆಯ ಅಂಟ ಬುಡ್ಪುಜ್ಜೇರಿಂದು ಕಾಲು ಮಲ್ಪಿ ಪೆರಸು ಮಲ್ತಿ ಬುಕ್ ಹೆಂಚಿನ ಅಲ್ಪನು ಕಾಲ್ ಅಟೆಂಡ್ ಆನಾಗ ರಾತ್ರಿ 11 ಬುಕ್ಕ ಓದಿಯರಪ್ಪುಂಡ ಬುಕ್ಕ ಜೆತ್ತೆ ಆಯಿತಾ. ಈ ಪರಿಸ್ಥಿತಿಯನ್ನು ನೀವು ನೋಡ್ಬೋದು. ಶಾಲೆಗಳಲ್ಲಿ ಕೂಡ ಅವನಿಗೆ ಇದು ಔಟ್ ಮಾರ್ಕ್ ಬಂತು ಅಂತೇಳಿ ಆದರೆ ಎಷ್ಟು ಕಷ್ಟಪಟ್ಟು ಓದಿದ್ದೇನೆ ಗೊತ್ತುಂಟ. ಆಯಿತಾ, ಅಥವಾ ತಂದೆ ತಾಯಿ ಕೂಡ ಪಾಪ ರಾತ್ರಿ ಎಲ್ಲ ಲಕ್ಕತ್ತು ಓದೋಂತಿತ್ತೆ, ಯಾನು ಚಾಮಂತ ಮಲ್ತ್ಕೊರೋಂತಿತ್ತೆ ಅಂದ್ರಲ್ಲಿ ನಾನು ಇದ್ದೇನೆ ಅಂತ. ಆಯಿತಾ, ಒಂದು ವೇಳೆ ಅವ ಫೇಲ್ ಆದ ಅಂತಾದರೆ ಮಾಸ್ಟ್ರ್ ಅಲ್ಪ ಸರಿಯಾದ ಪಂಡು ಅಂತ ಕೊರೋಂತ ಇಜ್ಜೆಂಡಿಗೆ ಅಂತ. ಅಂದರೆ ಪ್ಲಸ್ ಆದರೆ ನಾನು, ಮೈನಸ್ ಆದರೆ ಆಚೆವ. ಈ ಟೆಕ್ನಿಕ್ಗಳೇ ಎಸ್ಕೇಪಿಸಮ್. ಈ ಎಸ್ಕೇಪಿಸಮ್ನಿಂದ ನಾವು ಇದ್ರೆ ನೀವು ನೋಡಿ, ವಿದ್ಯಾರ್ಥಿಗಳಿದ್ದೀರಿ, ಒಂದು ಶಾಲೆ ಅಥವಾ ಒಂದು ಕಾಲೇಜಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಹೋಮ್ವರ್ಕು ಅಂತ ಏನೋ ಒಂದು ಕೊಟ್ಟಿರ್ತಾರೆ. ಮರುದಿವಸ ಹೋಮ್ವರ್ಕು ನೀವು ಮಾಡಿದ್ದೀರಾ ಅಂತೇಳಿ ಕೇಳಿದರೆ ಒಂದು 2 ಜನ ಕೈ ಎತ್ತಾರೆ, ಉಳಿದವರೆಲ್ಲರೂ ಸುಮ್ಮನೆ ಇರ್ತಾರೆ. ಆವಾಗ ಸುಮ್ಮನೆ ಇರುವವರಿಗೆಲ್ಲ ಒಂದು ಫೀಲಿಂಗ್ ಆಫ್ ಸೆಕ್ಯೂರಿಟಿ, ಏನಂದರೆ ನನ್ನ ಜೊತೆ ಜಾಸ್ತಿ ಜನ ಇದ್ದಾರೆ, ಏನಾಗೋದಿಲ್ಲ. ಆಯಿತಾ,
ನಾಡಿದ್ದು ಸಿಲೆಕ್ಷನ್ ಲಿಸ್ಟ್ ಬರುವಾಗಲೂ ನಿಮ್ಮ ಜೊತೆಯೇ ಜಾಸ್ತಿ ಜನ ಇರ್ತಾರೆ. ಆಯಿತಾ? ಜನ ಜಾಸ್ತಿ ನಮ್ಮ ಹಿಂದೆ ಇದ್ದರೆ ಇಲೆಕ್ಷನ್ನಲ್ಲಿ ಮಾತ್ರ ಉಪಯೋಗ ಆಗೋದು, ಸಿಲೆಕ್ಷನ್ನಲ್ಲಿ ಉಪಯೋಗ ಆಗೋದಿಲ್ಲ. ಇದು ಗೊತ್ತಿರಬೇಕು. ಅಂದರೆ ಇಲ್ಲಿ ಇದೆಲ್ಲ ಮುಖಾಂತರ ನಾನು ಹೇಳಲಿಕ್ಕೆ ಬಯಸಿದ್ದೇನು ಅಂತೇಳಿದರೆ, ನಾವು ಏನಾಗಬೇಕು ಅನ್ನುವ ಯೋಚನೆಯನ್ನು ನಾವೇ ನಿರ್ಧರಿಸಬೇಕು. ಒಂದು ನಿರ್ಧಾರ ಮಾಡಿದ ಮೇಲೆ ಆ ನಿರ್ಧಾರವನ್ನು ಸಾಧಿಸಲಿಕ್ಕೆ ಬೇಕಾದಂಥ ಸಿಸ್ಟಮ್ ಏನು, ವ್ಯವಸ್ಥೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಅದನ್ನು ಅರ್ಥ ಮಾಡಿಕೊಂಡು ಆ ಸಿಸ್ಟಮನ್ನು ಬಿಲ್ಡಪ್ ಮಾಡಬೇಕು. ಸಿಸ್ಟಮನ್ನು ಬಿಲ್ಡಪ್ ಮಾಡಲಿಕ್ಕೆ ಬೇಕಾದಂಥ ಡಿಸಿಪ್ಲಿನನ್ನು ನಮಗೆ ನಾವೇ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಅದು ತಂದೆಯೋ ತಾಯಿಯೋ ಶಿಕ್ಷಕರೋ ಯಾರೋ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಸಾಮಾನ್ಯ ಒಂದು 13-14 ವರ್ಷ ವಯಸ್ಸಿಗೆ ಬರುವಾಗ ಮಕ್ಕಳಿಗೆ ಅರ್ಥ ಆಗ್ತದೆ ಯಾವುದು ಸರಿಯಾದದ್ದು ಅನ್ನೋದು ಅರ್ಥ ಆಗ್ತದೆ. ಆ ಸರಿಯಾದದ್ದನ್ನು ಯಾವುದು ಸರಿಯಾದ್ದು ಅಂತ ಎಲ್ಲರಿಗೂ ಗೊತ್ತಿದೆ, ಆದರೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದುಕೊಳ್ಳೋದು. ಮಾಡಲಿಕ್ಕೆ ಆಗ್ತದೆ, ಯಾಕೆ ಆಗೋದಿಲ್ಲ? ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಮೊದಲು ಅಂದುಕೊಳ್ಳುವುದಕ್ಕೆ ಸಾಧ್ಯ ಆಗಬೇಕು. ನಮಗೆ ತುಂಬ ಆಕರ್ಷಣೆಗಳು ಬದುಕಿನಲ್ಲಿ ಇರ್ತವೆ. ಆ ಆಕರ್ಷಣೆಯಿಂದ ಹೊರಗೆ ಬರುವುದು ಸ್ವಲ್ಪ ಕಷ್ಟ, ಒಪ್ಕೊಳ್ತೇನೆ ನಾನು. ಆದರೆ ಯಾವ ಸಾಧನೆಯೂ ಕೂಡ ಪರಿಶ್ರಮವಿಲ್ಲದೆ ಜಗತ್ತಿನಲ್ಲಿ ಸಾಧಿಸಲ್ಪಟ್ಟಿಲ್ಲ. ಆ ಶಿಸ್ತನ್ನು ನಮಗೆ ನಾವೇ ಅಳವಡಿಸಿಕೊಂಡ್ರೆ ತಾನಾಗಿ ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಶಿಸ್ತು ಬರ್ತದೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಈಗ ಒಂದು ಕಾರ್ಯಕ್ರಮ ಶುರುವಾಗಬೇಕು, ಪುಂಡರೀಕಾಕ್ಷರು ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ ಬೆಳಗ್ಗೆ 10 ಗಂಟೆಗೆ ಅಂತ, ಆಯಿತಾ? 10 ಗಂಟೆಗೆ ಅವರು 9:45 ಬಂದು ರೆಡಿಯಾಗಿರ್ತಾರೆ. ಅವರು ಮತ್ತು ಅವರ ಬಳಗದವರು ಒಂದು 9:45 ಬಂದು ರೆಡಿಯಾಗಿರ್ತಾರೆ. ಸಭಾಸದರು ಬರುವುದು ಎಷ್ಟೊತ್ತಿಗೆ? 10:15 ಬರ್ತಾರೆ, ಆಯಿತಾ? ಸಭೆಯಲ್ಲಿ 100 ಜನ ಬರ್ತಾರೆ ಅಂತ ಭಾವಿಸಿ. 10:15 ಅಂದರೆ 30 ನಿಮಿಷ ತಡವಾಗಿ ಶುರುವಾಯಿತು. ಈ 30 ನಿಮಿಷ ತಡವಾಗಿ ಅಂತೇಳಿ ಹೇಳಿದಾಗ 30 × 100 ಎಷ್ಟಾಯಿತು? 3000 ನಿಮಿಷಗಳ ಮಾನವ ಸಮಯವನ್ನು ನಾಶ ಮಾಡಿದಾಗೆ ಆಯಿತು. ಆ ಎಚ್ಚರ ನಮ್ಮಲ್ಲಿದೆ ಅಂತೇಳಿ ಹೇಳಿ ಆದರೆ ಅಲ್ಲಿ ತಾನಾಗಿ ಶಿಸ್ತು ಬರ್ತದೆ. ಶಿಸ್ತು ಬಂದಲ್ಲಿ ನೈತಿಕತೆ ತಾನಾಗಿ ಇರ್ತದೆ. ಯಾವುದು ನೀತಿ ಅನ್ನುವಂಥದ್ದನ್ನು ಯಾರು ಹೇಳಿಕೊಡ್ಬೇಕಾಗಿಲ್ಲ, ಅವನಿಗೆ ಗೊತ್ತಿದೆ. ಆಚೆ ಅವನ ತಲೆಗೆ ಕಲ್ಲು ಬಿಸಾಕಬಾರ್ದು ಅಂತ ಯಾರಾದರೂ ಕಲಸಿ ಆಗಬೇಕಾ? ಅವನಿಗೆ ಗೊತ್ತಿದೆ. ಆದರೂ ಪಾಂಟ ಎಂಚಾಪುಂಡು ತೂಕ ಅಂತ, ಈ ಪಾಂಟ ಎಂಚಾಪುಂಡು ತೂಕ ಅಂತೇಳಿ ಹೇಳುವಂಥ ಆ ಪ್ರವೃತ್ತಿಯನ್ನು ಬಿಡಬೇಕೋ? ಶಿಸ್ತನ್ನು ರೂಪಿಸಿಕೊಳ್ಬೇಕು, ನಮಗೆ ನಾವೇ ರೂಪಿಸಿಕೊಳ್ಬೇಕು. ಯಾಕೆ ಅಂತ ತುಂಬ ಸಂದರ್ಭದಲ್ಲಿ ಕಾಣ್ತದೆ. ಈಗ ಒಂದು ಸಭೆ ನಡೀತಾ ಇದೆ, ಇದೊಂದು ಬಹಳ ವಿಶೇಷವಾದ ಸಭೆ ಇದು. ಯಾಕೆ ಅಂತ ಹೇಳಿದರೆ ಎಲ್ಲರೂ ಕೇಳಿಸಿಕೊಳ್ತಾ ಇದ್ದಾರೆ. ಅದು ಬಹಳ ವಿಚಿತ್ರ. ಇಲ್ಲದಿದ್ದರೆ ಏನಾಗ್ತದೆ ಗೊತ್ತುಂಟಾ? ಕೇಳಿಸಿಕೊಳ್ಳೋದಿಲ್ಲ. ಬದಲು ನಾನಿಲ್ಲಿ ನನ್ನ ಪಾಡಿಗೆ ಭಾಷಣ ಮಾಡ್ತಾ ಹೋಗೋದು, ಅಲ್ಲಿ ಕೂತವರಲ್ಲಿ ಅನೇಕ ಜನ ಅವರ ಪಾಡಿಗೆ ಮೊಬೈಲು ಹೀಗೆ ಇದಾಗೋದು. ಅದು ಏನಾಗಿದೆ ಅಂದರೆ, ನಾನೊಂದು ಸಲ ಇಲೆಕ್ಷನ್ ಡ್ಯೂಟಿಗೆ ಹೋದಾಗ ಅದು ಅನುಭವ ಇತ್ತು ನನಗೆ. ಈಗ ಎಲ್ಲ ಇದು ಮೊಬೈಲು, ಅಲ್ಲಿ ಬಟನ್ ಒತ್ತಬೇಕು. ಬಟನ್ ಒತ್ತುವ ಮೊಬೈಲ್ ಅಭ್ಯಾಸ ಇಲ್ಲದೆ ಅವನು ಓಟ್ ಹಾಕ್ಲಿಕ್ಕೆ ಹೋದ, ಹೀಗೆ ಮಾಡಿ ಹೋದ, ಓಟು ಬೀಳಲಿಲ್ಲ. ಮತ್ತು ನಾನು ಅವನನ್ನು ಕರೆದದೆ, ಬಾ ಮರೆ ಬೀಳಲಿಲ್ಲ ಓಟು, ಎಂತ ಮಾಡಿದ್ದೆ ನೀನು? ಹೀಗೆ ಮಾಡಿದ್ದ. ಅಂದರೆ ಅವನಿಗೆ ಮೊಬೈಲಿಗೆ ಒರೆಸಿ ಅದೇ ಅಭ್ಯಾಸ ಆಗಿದೆ. ಮೊಬೈಲ್ ಒರೆಸಿಕೊಳ್ತಾ ಅಥವಾ ಫೋನ್ ಮಾಡಿಕೊಳ್ತಾ ಏನೋ ಮಾತಾಡಿಕೊಳ್ತಾ ಇರ್ತಾರೆ. ಇದು ವಿಶೇಷವಾದ ಸಭೆ, ನೀವು ಕೇಳಿಸಿಕೊಳ್ತಾ ಇರೋದು, ಆಯಿತಾ? ಅದು ಬಹಳ ಮುಖ್ಯ. ಅದು ಇಲ್ಲದಿದ್ದರೆ ಸಭೆಯಲ್ಲಿ ಕೂತ್ಕೊಳ್ಬೇಕಾಗೇ ಇಲ್ಲ. ಯಾಕೆ? ನಮ್ಮ ಸಮಯ ವೇಸ್ಟ್ ಅಲ್ವಾ? ಅಂದರೆ ಕೇಳಿಸಿಕೊಳ್ಳಲು ಸಾಧ್ಯವಾಗಬೇಕು. ವಿದ್ಯಾರ್ಥಿಗಳು ತರಗತಿಯಲ್ಲಿ ಪಾಠಗಳು ನಡೆಯುವಾಗ ಅದನ್ನು ಕೇಳಿಸಿಕೊಳ್ಳಲು ಸಾಧ್ಯವಾಗಬೇಕು. ಇದು ಬಹಳ ಮುಖ್ಯ. ಅನೇಕ ಸಂದರ್ಭದಲ್ಲಿ ಕೇಳಿಸಿಕೊಳ್ಳುವುದಿಲ್ಲ, ಎಲ್ಲೋ ನೋಡಿಕೊಂಡಿರ್ತಾನೆ, ಹಾಗೆ ಇರ್ತಾನೆ. ಏನಾದರೂ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಹೀಗೆ ಆಗೋದು. ಪ್ರಶ್ನೆ ಕೇಳಿದ ತಕ್ಷಣ ಅದು ಅವನ ಹೆಸರು ಮತ್ತೆ ಪುನಃ ಪ್ರಶ್ನೆ ಕೇಳಬೇಕು. ಆವಾಗ ಅವ ಇಹಲೋಕಕ್ಕೆ ಆಗಮನ. ಮತ್ತೆ ಅವನಿಗೆ ಅರ್ಥ ಆಗಬೇಕಷ್ಟೆ. ಯಾಕೆ ಕಲಿಕೆ ಯಶಸ್ವಿ ಆಗಬೇಕಾದ್ರೆ ಯಾಕೆ ಕೇಳಬೇಕು ಗೊತ್ತುಂಟ? ಅದಕ್ಕೊಂದು ಸೈಕಲಾಜಿಕಲ್ ಫಿನಾಮಿನನ್ ಇದೆ. ಸೈಕಾಲಜಿ ಏನು ಅಂತೇಳಿದರೆ, ಓದಿ ನಾವು ಅರ್ಥ ಮಾಡಿಕೊಳ್ಳುವಾಗ ನಮಗೆ 80% ಶ್ರಮ ಬೇಕು. ಯಾಕೆ ಅಂತೇಳಿದರೆ ಕಂಟೆಂಟ್ ಮಾತ್ರ ಇರುವುದು, ಅದನ್ನು ಗ್ರಹಿಸುವವರು ನಾವೇ ಆಗಿರ್ತೇವೆ. ಕೇಳಿ ಜ್ಞಾನವನ್ನು ಬೆಳೆಸಿಕೊಳ್ಳುವಾಗ ನಮ್ಮ ಶ್ರಮ 50% ಇದ್ದರೆ ಸಾಕು. ಯಾಕೆ ಅಂತೇಳಿದರೆ ಇನ್ನೊಂದು ಧ್ವನಿ ನಮ್ಮಲ್ಲಿ ಅದು ಸೇರಿಕೊಳ್ತಾ ಇರ್ತದೆ. ನೋಡಿ ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಶ್ರಮ 20%, 80% ನಿಮಗೆ ಆಟೋಮ್ಯಾಟಿಕಲಿ ಹೊರಗಿನಿಂದ ಸಿಗ್ತಾ ಇರ್ತದೆ. ನೀವು ನೋಡಿಬೇಕಾದ್ರೆ ನಿಮಗೆ ಭಾಷೆಯೇ ಗೊತ್ತಿಲ್ಲದಿದ್ದರೂ ಕೂಡ ರಷ್ಯನ್ ಭಾಷೆಯ ಒಂದು ನ್ಯೂಸ್ ಚಾನಲ್ನಲ್ಲಿ ನೋಡಿದರೆ ಕಂಟೆಂಟ್ ಏನು ಅಂತ ಅರ್ಥ ಆಗೋದಿಲ್ವಾ? ಅರ್ಥ ಆಗ್ತದೆ. ಯಾಕೆಂದರೆ ದೃಶ್ಯ ನಮಗೆ ಬಹಳ ಬೇಗ ಅರ್ಥ ಮಾಡಿಸ್ತದೆ. ಪಾಠ ಬೋಧನೆ ಅಂತ ಹೇಳಿದಾಗ ಅಲ್ಲಿ ಜ್ಞಾನ, ದೃಶ್ಯ, ಶ್ರವಣ 3 ಕೂಡ ಇದೆ.
ಈ ಮೂರು ಒಟ್ಟಿಗೆ ಸಿಗುವುದನ್ನು ನಾವು ತರಗತಿಯಲ್ಲಿ ಕೇಳಿಸಿಕೊಳ್ಳದೆ 80% ಶ್ರಮ ಹಾಕುವ ಪುಸ್ತಕಕ್ಕೆ ಹಿಡ್ಕೊಂಡು ಓದಿ 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 ಅಂತ ಆಯ್ತು. ಅದರಲ್ಲಿ ಇನ್ನು ಎಕ್ಸಾಮ್ ಸಕ್ಸಸ್ ಆಗಲಿಕ್ಕೆ ಇನ್ನೊಂದು ಸಿಸ್ಟಮ್ ಉಂಟು, ಓದ್ಲಾ ಅಂತ ಅಷ್ಟೇ. ಶಿಕ್ಷಕರು ಹೇಳೋದು ಓದೋದಿಲ್ಲ ನೀನು ಓದು ಅಂತ, ಪೇರೆಂಟ್ಸು ಹೇಳೋದು ಓದ್ಯಾರ ಪೂಜಂಬೆ ಓದು ಅಂತ ಆಯಿತು. ಮತ್ತು ಯಾರಾದರೂ ಹೊರಗೆ ಎಕ್ಸಾಮಿನ ಹತ್ರ ಆಚೆ ಈಚೆ ಓಡಾಡಿದರೆ ಅಂಗಡಿಯವನು ಕೇಳೋದು ಎಕ್ಸಾಮ್ ಅಲ್ವಾ ನಿನಗೆ ಓದೋದಿಲ್ವಾ ಅಂತೇಳಿ. ಕಡೆಗೆ ಇವನಿಗೆ ಪಾಠ ಪುಸ್ತಕದ ಬಗ್ಗೆ ಇವನಿಗೆ ಬೇಜಾರು ಬರಲಿಕ್ಕೆ ಶುರುವಾಗ್ತದೆ. ಅದೊಂದು ನನಗೆ ವಿರೋಧಿ ಅಂತೇಳಿ ಅನಿಸ್ಲಿಕ್ಕೆ ಶುರುವಾಗ್ತದೆ. ಆಯಿತಾ, ಓದುವುದು ಸರಿಯಪ್ಪ, ನೀವು ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡಿಬೇಕಾದ್ರೆ ಕೇವಲ ಓದು ಸಾಕಾಗುವುದಿಲ್ಲ, ಬರೀಲಿಕ್ಕೆ ಬರಬೇಕು. ಬರೀಲಿಕ್ಕೆ ಬರ್ತದ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ. ಬರೀಲಿಕ್ಕೆ ಬಾರದೆ ಓದಿಕೊಂಡ್ರೆ ಏನು ಉಪಯೋಗ ಆಗ್ತದೆ ಅಂದರೆ ಬರೆಯಲು ಮೊದಲು ಸರಿಯಾಗಿ ಅಭ್ಯಾಸ ಮಾಡ್ಕೊಳ್ಬೇಕು. ಇವತ್ತು ಶಾಲಾ ಕಾಲೇಜುಗಳಲ್ಲಿ ತುಂಬ ಸಮಸ್ಯೆ ಇದೆ, ಅದು ಬರೀಲಿಕ್ಕೆ ಸಾಧ್ಯ ಇಲ್ಲದೆ ಆಗುವಂಥದ್ದು. ಅವನಿಗೆ ಜ್ಞಾನ ಇಲ್ಲ ಅಂತಲ್ಲ, ಜ್ಞಾನ ಇದೆ, ಆದರೆ ಬರೆಯೋದು ಹೇಗೆ ಅನ್ನೋದು ಗೊತ್ತಿಲ್ಲ, ಈ ಸಮಸ್ಯೆ ಆಗ್ತದೆ. ಇದು ನಮ್ಮನ್ನು ನಾವು ಆ ಸೆಲ್ಫ್ ಇವ್ಯಾಲ್ಯೂಯೇಷನ್ಗೆ ಒಳಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಅದು ಕೂಡ ಶಿಸ್ತಿನ ಒಂದು ಭಾಗ. ಅಧ್ಯಯನ ಯಾವಾಗ ಯಶಸ್ವಿ ಆಗ್ತದೆ? ಅಧ್ಯಯನ ಯಶಸ್ವಿಯಾಗುವುದು ಹೇಗೆ ಅಂತ ಹೇಳಿದರೆ, ಅಧ್ಯಯನವನ್ನು ನಾವು ಗ್ರಾಸ್ಪ್ ಮಾಡುವುದಕ್ಕೆ ಸಾಧ್ಯವಾದಾಗ. ತುಂಬ ಜನ ವಿದ್ಯಾರ್ಥಿಗಳು ಹೇಳಲಿಕ್ಕುಂಟು, ನೆನಪುಳಿಯುವುದಿಲ್ಲ ಸರ್, ನೆನಪುಳಿಯುವುದಿಲ್ಲ. ಸರಿಯಪ್ಪ, ನೆನಪುಳಿಯುವುದಿಲ್ಲ ಅಂತ ಹೇಳುವ ಎಲ್ಲರಲ್ಲಿ ನನ್ನದೊಂದು ಪ್ರಶ್ನೆ ಇದೆ, ನೀನು ಎಷ್ಟು ಸಲ ಓದಿದ್ದಿ ಅಂತ ಕೇಳಿದರೆ ಒಂದು ಸಲವೂ ಓದಿರುವುದಿಲ್ಲ, ಮತ್ತು ನೆನಪುಳಿಯುವುದು ಹೇಗೆ? ಅವನು ಒಂದು ಸಲವೂ ಓದಿರುವುದಿಲ್ಲ, ನೆನಪುಳಿಯುವುದಿಲ್ಲ ಅಂತೇಳಿ ಹೇಳುವುದನ್ನೇ ಅವನು ಕಾರಣವಾಗಿಟ್ಟುಕೊಂಡು ಓದಲಿಕ್ಕೆ ಹೋಗಿರುವುದಿಲ್ಲ. ಓದಿದರೆ ನೆನಪು ಉಳಿತದೆ, ಒಂದೇ ಸಲಕ್ಕೆ ನೆನಪು ಉಳಿತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಒಂದು ಬೋರ್ಡ್ ಮೇಲೆ ಒಂದು ಗೆರೆ ಹಾಕಿ ಆಯಿತಾ, ಅದನ್ನು ಡಸ್ಟರ್ ತಗೊಂಡು ಅಳಿಸಿ, ರಪ್ಪ ಅಳಿಸಿ ಹೋಗ್ತದೆ. ಆ ಗೆರೆಯ ಮೇಲೆ ಒಂದು ಗೆರೆ ಹಾಕಿ ಅದರ ಮೇಲೆ ಒಂದು 10 ಸಲ ಹೀಗೆ ಆಚೆ ಈಚೆ ತಿದ್ದಿ, ಒಂದು ಸಲ ಡಸ್ಟರನ್ನು ಹೀಗೆ ಮಾಡಿ ಅಳಿಸಿ ಹೋಗುವುದಿಲ್ಲ ಅದು. ಅಂದರೆ ಅಧ್ಯಯನ ಸಕ್ಸಸ್ ಆಗಬೇಕು ಅಂತಾದರೆ ಓದಿದ್ದನ್ನು ಮತ್ತೆ ಮತ್ತೆ ಚಿಂತಿಸಿ ನಾವು ಅದನ್ನು ದೃಢೀಕರಣಗೊಳಿಸಿಕೊಳ್ಳಬೇಕು. ನಾವು ದೃಢೀಕರಣಗೊಳಿಸಿಕೊಂಡಾಗ ಅದು ಓದಿದ್ದು ಅಳಿದು ಹೋಗುವುದಿಲ್ಲ. ನಾವು ಒಂದು ಸಲ ಓದುವುದೇ ಕಷ್ಟ ಆಯಿತಾ. ಹಾಗೆ ಓದಿದ್ದು ನೆನಪುಳಿಲಿಲ್ಲ ಸರ್ ಅಂದರೆ ಹೇಗೆ ನೆನಪುಳಿಯುವುದಕ್ಕೆ ಸಾಧ್ಯ? ಅದಕ್ಕೆ ಬೇಕಾದ ಪ್ರಾಕ್ಟೀಸನ್ನು ಮಾಡಿರಬೇಕಲ್ವಾ. ಪ್ರಾಕ್ಟೀಸನ್ನು ಮಾಡಬೇಕು ಅಂತಾದರೆ ನಮಗೆ ನಾವೇ ಒಂದು ಶಿಸ್ತಿನ ಚೌಕಟ್ಟನ್ನು ಹಾಕಿಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಒಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂತೇಳಿದರೆ, ಅಷ್ಟನ್ನು ಹೇಳಿ ನಾನು ನಿಲ್ಲಿಸ್ತೇನೆ, ಯಾಕೆಂದರೆ ಹಸಿವಾಗ್ತದೆ ನಿಮಗೆ ಮಾತ್ರ ಅಲ್ಲ ನನಗೂ ಕೂಡ. ಮತ್ತು ನಿಮಗಾಗಿ ನಾನು ನಿಲ್ಲಿಸಿದೆ ಅಂತ ಅಂದ್ಕೊಳ್ಬೇಡಿ, ನನಗಾಗಿ ಕೂಡ. ಒಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂತೇಳಿದರೆ, ನಮ್ಮ ಜೀವನವನ್ನು ನಾವು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನುವುದನ್ನು ನಾವು ಮೊದಲು ನಿರ್ಧರಿಸಬೇಕು. ಈಗ ನಾನು ಇಲ್ಲಿ ಇದ್ದೇನೆ, ಇನ್ನು 10 ವರ್ಷಗಳ ನಂತರ ನಾನು ಎಲ್ಲಿ ಇರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಹಾಗೆ ಇನ್ನು 10 ವರ್ಷಗಳ ನಂತರ ನಾವು ಎಲ್ಲಿ ಇರಬೇಕು ಅಂತ ಹೇಳೋದು ನಮಗೆ ಗೊತ್ತಾದರೆ ಅದಕ್ಕೆ ಬೇಕಾಗಿ ನಾನು ಹೇಗೆ ಸಿದ್ಧತೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಎದುರಿಗೆ ಒಂದು ಗುರಿ ಇದ್ದಾಗ ನಿಮಗೆ ಈ ಕಾಂಜಿ ಪಿಂಜಿ ವ್ಯವಹಾರಗಳನ್ನು ಮಾಡಿಕೊಂಡಿರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆಟೋಮ್ಯಾಟಿಕಲಿ ನಮ್ಮ ಮನಸ್ಸು ಆ ಕಡೆಗೆ ಸೆಳೆಯಲ್ಪಡ್ತದೆ, ನಾನು ಅಲ್ಲಿಗೆ ಹೋಗಬೇಕು ಅಂತೇಳಿ. ಮೊದಲು ನಾನು ಏನಾಗಬೇಕು, ಎಲ್ಲಿಗೆ ತಲುಪಬೇಕು ಅನ್ನೋ ನಿರ್ಧಾರ ನಮ್ಮಲ್ಲಿರಬೇಕು. ಆ ನಿರ್ಧಾರವನ್ನು ರೂಪಿಸಿಕೊಂಡಾಗ ತಾನೇ ತಾನಾಗಿ ನೈತಿಕತೆ ಅನ್ನುವಂಥದ್ದು ಬರ್ತದೆ, ಮನುಷ್ಯ ಸಂಬಂಧಗಳು ಬರ್ತವೆ. ನಮ್ಮಲ್ಲಿ ವರ್ತನೆಯದ್ದು ಅನೇಕ ಸಂದರ್ಭದಲ್ಲಿ ಸಮಸ್ಯೆ ಇರುವುದು, ವರ್ತನೆಯದ್ದು ಸಮಸ್ಯೆ. ಎರಡನೆಯದು ಮಾತಿನದ್ದು ಸಮಸ್ಯೆ. ವರ್ತನೆಯ ಸಮಸ್ಯೆ ಹೇಗೆ ಇರ್ತದೆ ಅಂದರೆ, ಯಾವುದಾದ್ರೂ ಒಂದು ಅವಶ್ಯಕತೆ ಇದ್ದರೆ ಅದನ್ನು ಹೇಗೆ ಕೇಳಬೇಕು ಅನ್ನುವುದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂದರೆ. ಈಗ ನಾನು ಬಂದಾಗ, ಈಗ ಪುಂಡರೀಕಾಕ್ಷರು ಒಂದು ವಿಚಾರ ಹೇಳೋದು, ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ, ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಅವರು ಒಂದು ವಿಚಾರವನ್ನು ಹೇಳ್ಬೋದು, ಸರ್ ನಿಮಗೆ ಬೇಕಾದಷ್ಟು ಟೈಮೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ನಮಗೆ ಟೈಮ್ ಇರೋದು ಇಷ್ಟೇ ಅಂತ ಹೇಳ್ಬೋದು ಅವರು, ಆಯಿತಾ. ಅದನ್ನೇ ಅವರು ಬೇರೆ ರೀತಿಯಲ್ಲೂ ಹೇಳ್ಬೋದು, ಸರ್ ಕಾರ್ಯಕ್ರಮ ಸ್ವಲ್ಪ ತಡ ಆಯಿತು, ನೀವು ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಬೋದಾ ಅಂತ ಹಾಗೆಯೂ ಕೇಳ್ಬೋದು. ಇದು ಯಾವ ರೀತಿಯಲ್ಲಿ ಕೇಳಿದರೆ ನಾನು ಅವರಿಗೆ ಬೇಕಾದಾಗೆ ವರ್ತಿಸ್ತೇನೆ? ಎರಡನೇ ರೀತಿಯಲ್ಲಿ ಕೇಳಿದರೆ ನಾನು ಬೇಕಾದಾಗೆ ವರ್ತಿಸ್ತೇನೆ. ಮೊದಲನೇ ರೀತಿಯಲ್ಲಿ ಕೇಳಿದರೆ ಹಾಗಾದರೆ ನನ್ನನ್ನು ಕರೆದದ್ದು ಯಾಕೆ, ನಾನೇ ಹೋಗ್ತೇನೆ ಅಂತೇಳಿ ಎದ್ದು ಹೋಗ್ಬೋದು. ಅಂದರೆ ಮಗು 2 ವರ್ಷದಲ್ಲಿ ಮಾತನಾಡುವುದನ್ನು ಕಲಿತದೆ, ಆದರೆ ಕಲಿತ ಮಾತನ್ನು ಹೇಗೆ ಆಡಬೇಕು ಅಂತ ಕಲಿಬೇಕಾದ್ರೆ ಇಡೀ ಜೀವನವೇ ಬೇಕು. ಅದಕ್ಕೊಂದು ಗುರಿ ಇರಬೇಕಾಗ್ತದೆ, ಇಲ್ಲ ಇದ್ರೆ ಸಾಧ್ಯ ಆಗೋದಿಲ್ಲ. ವರ್ತನೆ ಹೇಗೆ ಇರಬೇಕು, ಮಾತು ಹೇಗೆ ಇರಬೇಕು, ನಮ್ಮ ನಡವಳಿಕೆಗಳು ಹೇಗೆ ಇರಬೇಕು. ಎಲ್ಲ ಸಂದರ್ಭದಲ್ಲಿ ಒಂದು ತಿಳ್ಕೊಳ್ಳಿ, ದುಡ್ಡು ಮಾಡಿದವರು ಜಗತ್ತಿನಲ್ಲಿ ತುಂಬ ಜನರಿದ್ದಾರೆ, ಆಯಿತಾ. ಕೇವಲ ದುಡ್ಡು ಮಾಡಿದವರು ಮಾತ್ರವೇ ಜೀವನದಲ್ಲಿ ಯಶಸ್ವಿ ಆಗಲಿಲ್ಲ.
ಆ ದುಡ್ಡನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿದ್ದವರು ಯಶಸ್ವಿಯಾಗಿದ್ದಾರೆ. ಹೇಗೆ ಬಳಸಬೇಕು ಅಂತ ಹೇಳೋದು ಗೊತ್ತಿರಬೇಕು ಅಂತಾದರೆ ಅವನಲ್ಲಿ ಒಂದು ಜೀವನ ಶಿಸ್ತು ಅನ್ನುವಂಥದ್ದು ಇರಬೇಕು, ಈ ಪ್ಲ್ಯಾನ್ ಇರಬೇಕು, ಅಂಥವನು ಮಾತ್ರ ಯಶಸ್ವಿ ಆದದ್ದು. ದುಡ್ಡೇ ಇಲ್ಲದೆಯೂ ಯಶಸ್ವಿಯಾಗಿದ್ದಾರೆ. ಆದರೆ ದುಡ್ಡೇ ಇಲ್ಲದೆ ಯಶಸ್ವಿ ಆಗಬೇಕಾದ್ರೆ ಹೇಗೆ ನಾನು ಸಂಘಟಿಸಬೇಕು, ಸಮಾಜವನ್ನು ಹೇಗೆ ಅಪ್ರೋಚ್ ಆಗಬೇಕು ಅನ್ನುವಂಥ ಜ್ಞಾನ ಇರಬೇಕು, ಆವಾಗ ಯಶಸ್ವಿಯಾಗಿದ್ದಾರೆ. ಆದರೆ ಇದು ಎರಡಕ್ಕೂ ಕೂಡ ಶಕ್ತಿಯಾಗಿ ನಿಂತಿರುವುದು ನೈತಿಕತೆ. ನೆನಪಿಟ್ಕೊಳ್ಳಿ, ಇವತ್ತು ನಮ್ಮ ಆಧುನಿಕ ಬದುಕು ಹೇಗಾಗಿದೆ ಅಂತೇಳಿದರೆ, ಇನ್ನೊಬ್ಬನನ್ನು ಉತ್ತೇಜಿಸುವುದಕ್ಕಿಂತ ಇನ್ನೊಬ್ಬನ ಕಾಲೆಳೆಯುವುದರಲ್ಲಿ ಎಲ್ಲರೂ ನಂಬರ್ ಒನ್. ಆಯಿತಾ? ಅವ ಏನೇ ಮಾಡಲಿ, ಏನೇ ಮಾಡಿದರೂ ಕೂಡ ಅವನಿಗೊಂದು ಕೊಂಕು ತೆಗೆಯೋದು, ಸರಿ ಇಜ್ಜೆ ಅಂತ. ಆಯಿತಾ? ಸರಿ ಇಜ್ಜೆ ಅಂತ ಹೇಳಲಿಕ್ಕೆ ಎಲ್ಲರೂ ನಂಬರ್ ಒನ್. ಆದರೆ ಸರಿ ಇದ್ದಾನೆ ಅಂತ ಹೇಳಲಿಕ್ಕೆ ನಂಬರ್ ಒನ್ ಆಗಿ ಯಾರೂ ಸಿಗುವುದಿಲ್ಲ. ಆವಾಗ ಎಲ್ಲ ಬಳಸಿಕೊಳ್ಳೋದು ನಮ್ಮ ಒಂದು ಸಣ್ಣ ಅನೈತಿಕತೆಯ ಮೂಲ ಸಿಕ್ಕಿದರೂ ಸಾಕು, ಅದನ್ನೊಂದು ಬೃಹತ್ತಾಗಿ ತೋರಿಸಿ ಅವ ನಿಷ್ಪ್ರಯೋಜಕ ವ್ಯಕ್ತಿ ಅಂತೇಳಿ ಹೇಳುವಾಗೆ ಅವನ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಮಾಡಲಾಗ್ತದೆ. ಆಯಿತಾ? ಆವಾಗ ಒಂದು ಇಂಗ್ಲೀಷಲ್ಲಿ ಮಾತಿದೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತೇಳಿ. ನಮಗೆ ನೈತಿಕತೆ ಅನ್ನುವುದು ನಮ್ಮ ಅತ್ಯಂತ ದೊಡ್ಡ ಶಕ್ತಿ. ನೈತಿಕವಾಗಿ ಗಟ್ಟಿಯಾಗಿದ್ದಾಗ ಯಾವ ಎದುರಾಳಿಯೂ ಅವನನ್ನು ಮಣಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಇತಿಹಾಸದಲ್ಲಿ ಬೇಕಾದಷ್ಟು ದಾಖಲೆಗಳಿದ್ದಾವೆ. ಆದ್ದರಿಂದ ನಮ್ಮ ನೈತಿಕತೆ, ನಡವಳಿಕೆ, ಮಾತು, ಚಿಂತನೆ, ಇದು ನಾಲ್ಕನ್ನು ಸರಿಯಾಗಿ ಇಟ್ಟುಕೊಳ್ಬೇಕಾದ ಅಗತ್ಯ ಇದೆ. ಈ ನಾಲ್ಕನ್ನು ಸರಿಯಾಗಿ ಇಟ್ಟುಕೊಂಡ ಶಿಕ್ಷಣವೇ ನಿಜವಾದ ಪರಿಪೂರ್ಣವಾದ ಶಿಕ್ಷಣ. ಆ ಪರಿಪೂರ್ಣವಾದ ಶಿಕ್ಷಣದಲ್ಲಿ ಸುಜಿತ್ ಅವರು ಹೇಳಿದ್ದು ಬರ್ತದೆ, ಉಳಿದವರಿಬ್ಬರು ಹೇಳಿದ ವಿಷಯಗಳು, ಸ್ಕಿಲ್ಗಳು ಕೂಡ ಬರ್ತದೆ. ಈ ಕೌಶಲ್ಯ ಮತ್ತು ಜ್ಞಾನ ಬೇರೆ ಬೇರೆ ಅಲ್ಲ. ಜ್ಞಾನದ ಜೊತೆಯಲ್ಲಿ ಕೌಶಲ್ಯವಿರ್ತದೆ, ಕೌಶಲ್ಯದ ಜೊತೆಯಲ್ಲಿ ಜ್ಞಾನವಿರ್ತದೆ. ಇದು ಎರಡೂ ಒಟ್ಟಾಗಿ ಸಮಗ್ರವಾಗಿ ನಿಂತಾಗ ಆವಾಗ ಒಬ್ಬ ವ್ಯಕ್ತಿಯೂ ಶಕ್ತಿಶಾಲಿ ಆಗ್ತಾನೆ, ಒಂದು ಸಮುದಾಯವೂ ಶಕ್ತಿಶಾಲಿ ಆಗ್ತದೆ, ಇಡೀ ಸಮಾಜವೂ ಕೂಡ ಶಕ್ತಿಶಾಲಿ ಆಗ್ತದೆ. ಇವತ್ತು ನಮ್ಮನ್ನು ಕೆಡಿಸ್ತಾ ಇರುವಂಥದ್ದು ಇದು ನಮ್ಮನ್ನು ಸಲ್ಲದ ಕಡೆಗೆ ಸೆಳೆಯುವಂಥದ್ದು. ಆಗ ಒಂದು ವಿಚಾರ ಬಂತು, ಒಬ್ಬರು ತುಂಬ ಚೆನ್ನಾಗಿ ಹೇಳಿದರು ಅವರು, ಪ್ರಶಾಂತ್ ಅವರು, 25 ವರ್ಷದವರೆಗೆ ರಾಜಕೀಯವೇ ಬೇಡ ಅಂತೇಳಿ. ಇವತ್ತು ಸಮಸ್ಯೆ ಇರೋದು ರಾಜಕೀಯದ್ದಲ್ಲ, ಕಾಲಮಾನದ್ದು ಸಮಸ್ಯೆ ಇರೋದು. ರಾಜಕೀಯ ಪಕ್ಷಗಳು ಯಾವುದು ಬೇಕಾದರೂ ಇರ್ಬೋದು, ಆದರೆ ಸಮಸ್ಯೆ ಕಾಲಮಾನದಲ್ಲೇ ಸೃಷ್ಟಿಯಾಗಿದೆ. ಈ ಕಾಲಮಾನದಲ್ಲೇ ಸೃಷ್ಟಿಯಾದ ಸಮಸ್ಯೆಯನ್ನು ಕಾಲಮಾನದಲ್ಲೇ ನಾವು ಬಗೆಹರಿಸಬೇಕು. ಕಾಲಮಾನದಲ್ಲೇ ಬಗೆಹರಿಸಬೇಕಾದ್ರೆ ಏನು, ನಿಜವಾಗಿ ಆದರೂ ನಮಗೆ ಅಷ್ಟು ದೊಡ್ಡ ನೈತಿಕ ಅರ್ಹತೆ ಇದೆ ಅಂತ ನಾನು ಭಾವಿಸುವುದಿಲ್ಲ. ಈಗ ನನ್ನ ತಲೆಮಾರು ಇದೆಯಲ್ಲ, ನಮ್ಮ ತಲೆಮಾರು ಒಂದು ಫೇಲ್ಡ್ ಜನರೇಷನ್ ನಮ್ಮದು, ಅದು ಗೊತ್ತಿದೆ ನಮಗೆ. ನಮ್ಮ ಹಿರಿಯ ತಲೆಮಾರು ನೋಡಿ, ಅದು ಒಮ್ಮೆ ನ್ಯಾಯಮೂರ್ತಿ ಸಂತೋಷ ಹೆಗ್ಡೆ ಅವರು ಹೇಳಿದರು, ನಮ್ಮ ಅಜ್ಜನಿಗೆ ಮಗಳನ್ನು ಒಬ್ಬ ಭ್ರಷ್ಟನಿಗೆ ಮದುವೆ ಮಾಡಿ ಕೊಟ್ಟರೆ ಆಮೇಲೆ ಅವನಿಗೆ ಪಶ್ಚಾತ್ತಾಪ ಆಗ್ತಾ ಇತ್ತು, ಒಬ್ಬ ಭ್ರಷ್ಟನಿಗೆ ನಾನು ಮಗಳನ್ನು ಕೊಟ್ಟೆ ಅಲ್ಲ ಅಂತ ಪಶ್ಚಾತ್ತಾಪ ಆಗ್ತಾ ಇತ್ತು. ನಮ್ಮ ತಲೆಮಾರಿಗಾದಾಗ ಆ ಪಶ್ಚಾತ್ತಾಪವೇ ಹೊರಟೋಗಿದೆ. ಅವ ಹೇಗಾದರೂ ದುಡ್ಡು ಮಾಡಿರಲಿ, ಅವನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಉಂಟು ಅದೇ ಅವನ ಸಕ್ಸಸ್ಸು ಅಂತೇಳಿ ಹೇಳುವ ಚಿಂತನೆ ಬಂದು ಹೋಗಿದೆ. ಇದು ಫೇಲ್ಡ್ ಜನರೇಷನ್ನ ಲಕ್ಷಣ ಅಂತೇಳಿ. ಫೇಲ್ಡ್ ಜನರೇಷನ್ ಹೌದು, ಅದನ್ನು ಒಪ್ಪಿಕೊಳ್ಳುವ. ಆದರೆ ಕೆಲವು ಭರವಸೆಗಳನ್ನು ನಾವು ಇಟ್ಟುಕೊಳ್ಬೇಕಾಗ್ತದೆ. ಈ ತಲೆಮಾರುಗಳಲ್ಲಿ ಏರುಪೇರಾದ ತಕ್ಷಣ ಸಾರ್ವಕಾಲಿಕವಾಗಿ ಎಲ್ಲವೂ ಹಾಳಾಗ್ತದೆ ಅಂತ ಹೇಳೋದು ತಪ್ಪು. ಈ ಕಠೋಪನಿಷತ್ತಿನಲ್ಲಿ ಒಂದು ನಚಿಕೇತೋಪಖ್ಯಾನ ಅಂತ ಬರ್ತದೆ. ಅದರಲ್ಲಿ ವಾಜಶ್ರವಸ ನಚಿಕೇತನ ತಂದೆ ಇದು ನಚಿಕೇತನಿಗೆ ಕೊಡೋದು ಸಾವನ್ನೇ ಉಡುಗೊರೆಯಾಗಿ ಕೊಡುವುದವ. ಆದರೆ ಅವನು ನಚಿಕೇತ ಸಾವನ್ನು ಗೆದ್ದು ಬರ್ತಾನೆ. ಆ ಸಾವನ್ನು ಗೆದ್ದು ಬರುವಂಥ ಚೈತನ್ಯ ನಮ್ಮ ಮುಂದಿನ ಜನರೇಷನ್ನಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ನಂಬಬೇಕಾದ್ದು ನಮ್ಮ ಧರ್ಮ. ಹಾಗೆ ಆ ಚೈತನ್ಯ ನಿಮ್ಮನ್ನು ಯಶಸ್ವಿಯಾಗಿ ಬೆಳೆಸಲಿ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.